ಪುಂಸ್ವಾದಿವತ್ವಸ್ಯ ತಥೋ ಅಭಿವ್ಯಕ್ತಿ ಯೋಗಾದಿತ್ಯಾದಿ ಸೂತ್ರದ್ವಯಂ. ಪುಂಸ್ವಾದಿವತ್ವಸ್ಯ ತಥೋ ಅಭಿವ್ಯಕ್ತಿ ಯೋಗಾತ್ ದಡ್ಡ ಅವರಲ್ಲಿ ಪುಂಸ್ವಾದಿವತ್ ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಚಿಕ್ಕ ಮಗು, ಗಂಡು ಮಗು, ಈಗ ಗಂಡು ಕೂಸು ಅಂತ ಕರೆದು, ಗಂಡು ಕೂಸು ಅಂತ ಕೇಳಿದರೆ ಅವನಿಗಿನ್ನೂ ಏನಿಲ್ಲ, ಏನು ಯೌವನಾವಸ್ಥೆ ಬಂದಿಲ್ಲ. ಆದರೆ ಅವನ ಗಂಡು ಕೂಸು ಹೌದು, ಅರ್ಥ ಆಯ್ತೆ, ಒಳ್ಳೆ ದೃಷ್ಟಾಂತ. ಗಂಡು ಕೂಸು ಹೌದು, ಆದರೆ ಅಭಿವ್ಯಕ್ತಿ ಆಗಲಿಕ್ಕೆ ಏನಾಗಬೇಕು, ಒಂದು ವಯಸ್ಸು ಬರಬೇಕು. ಅದೇ ರೀತಿ ಆನಂದಿ ಹೌದು, ಸ್ವರೂಪದಲ್ಲಿ ಆನಂದ, ಅಭಿವ್ಯಕ್ತಿ ಆಗ್ಲಿಕ್ಕೆ ಏನು ಬೇಕದು ಸಂಸಾರಾವಸ್ಥೆ ದಾಟಬೇಕು. ಇಲ್ಲಿ ಹೇಗೆ ಕಿಶೋರಾವಸ್ಥೆ ದಾಟಬೇಕು, ಹಾಗೆ ಸಂಸಾರಾವಸ್ಥೆಯನ್ನು ದಾಟಬೇಕು. ಇವ್ರಿಗೆ ಅರ್ಥ ಆಗಲಿಲ್ಲ. ಇದಕ್ಕೆ ಬೆಳವಣಿಗೆ ಅಂದ್ರೆ ಅದೇ. ಬೆಳವಣಿಗೆ ಅಂದ್ರೆ ಏನು, ಇವತ್ತು ಅಭಿವೃದ್ಧಿಯನ್ನು ಹೊಂದ್ತಾ ಹೋಗುದು. ಈ ಕಿಶೋರನಾಗಿದ್ದವನು ತರುಣನಾಗ್ತಾನೆ, ತರುಣನಾದವನು ಮುಂದೆ ಯುವಕನಾಗ್ತಾನೆ, ಅದೇ ಆಗ್ತಾ ಆಗ್ತಾ ಕಡೆ ವೃದ್ಧರಾಗ್ತಾನೆ. ಕಾನ್ಸೆಪ್ಟ್ ಆ ರೀತಿ ಹೇಳಿದ್ದೇ ಹೊರತು ಅವನಲ್ಲಿ ಪುರುಷತ್ವ ಇದೆ ಎಂದು ಮಾತ್ರಕ್ಕೇನೆ ಚಿಕ್ಕ ಮಗುವಿಗೆ ಯೌವನ ಇದೆ ಅಂತ ಅರ್ಥ ಅಲ್ಲ. ಅದೇ ರೀತಿ ಆನಂದ ಹೊಂದಿದ್ದಾನೆ ಅಂತ ಕೇಳಿದ್ರೆ ಆನಂದ ಇದೆ, ಆದರೆ ಇನ್ನು ಅಭಿವ್ಯಕ್ತಿ ಆಗಿಲ್ಲ. ಅಲ್ಲಿ ಪುರುಷತ್ವ ಇನ್ನು ಹೇಗೆ ಅಭಿವ್ಯಕ್ತಿ ಆಗಿಲ್ಲೋ ಹಾಗೆ ಆನಂದ ಅಭಿವ್ಯಕ್ತಿ ಆಗಿಲ್ಲ. ಅಲ್ಲಿ ಬೆಳವಣಿಗೆ ಪುರುಷತ್ವವನ್ನು ಅಭಿವ್ಯಕ್ತಿಗೊಳಿಸೋದು ಹೇಗೋ ಇಲ್ಲಿ ಆನಂದವನ್ನು ಅಭಿವ್ಯಕ್ತಿಗೊಳಿಸೋದೇ ಮುಕ್ತಿ. ಅದಕ್ಕೆ ಮುಕ್ತಿರ್ ನೈಜ ಸುಖಾನುಭೂತಿ, ಮುಕ್ತಿ ನೈಜ ಸುಖಾನುಭೂತಿ ಅಂತ ಹೇಳಿ. ಹೌದೌದು, ಉಳಿದವರು ಇಲ್ಲೇ ಇಲ್ಲ. ಸ್ಟೂಡೆಂಟ್ ಅಂತ ಅಷ್ಟೇ. ಎಂತ ಸ್ಟೂಡೆಂಟ್ ಅವರು? ಹೌದು, ಅದು ದುಃಖೇ ಆಗ್ತದೆ. ಅವನಿಗೆ ಮುಕ್ತಿ ಇಲ್ಲೇ ಇಲ್ಲ. ಅಷ್ಟೇ ಅಷ್ಟೇ, ದುಃಖ ಪೂರ್ಣ ಹೊಂದೋದೇ ಮುಕ್ತಿ ಅಷ್ಟೇ. ರಿಸಲ್ಟ್ ಬಂದ್ರೆ ಏನರ್ಥ? ಈಗ ರಿಸಲ್ಟ್ಗೆ ಎಲ್ಲರೂ ಪಾಸ್ ಅಂತ ಅರ್ಥ ಅಲ್ಲ. ಅದೇ ರೀತಿಯೇ ಮುಕ್ತಿ ಅಂದ್ರೆ ಅರ್ಥ ಅವ್ರ ಯೋಗ್ಯತೆ ಮುಕ್ತಿ. ರಿಸಲ್ಟ್ ಬಂತು ಅಂತ ಹೇಳಿದ್ರೆ ಅರ್ಥ ಇನ್ನೇನಿಲ್ಲ. ಇವ್ರು ಪಾಸ್ ಅಂತ ತಿಳ್ಕೋಬೇಕು. ಪಾಸ್ ಆದವ್ರು ಪಾಸ್ ಅಂತ ಹೇಳಿದ್ರೆ ಉಳಿದೋ ಬೇರೆ ರಿಸಲ್ಟ್ ಅಂತ ಹೇಳ್ತಾರೆ ಅಷ್ಟೇ. ಬರೀ ಮುಕ್ತಿ ಬೇರೆ, ಆನಂದಾತ್ಮಕವಾದ ಮುಕ್ತಿ ಬೇರೆ. ಅವ್ರಿಗೇನು ಬೇಕು ಮತ್ತೆ ಸತ್ಯ ರಿಸಲ್ಟ್ ಬಂತು, ಚಪ್ಪ ಬರೀ ತಯಾರಾಗ್ತಾನೋ ಆ ಟೈಪು. ಇಲ್ಲ ಅದು ಬರೋವರೆಗೂ ಅವ್ನು ಕಾಯ್ಬೇಕು. ಮುಂದಿನ ಇದಕ್ಕೆ ಅನುಕೂಲ ಆಯ್ತಾ ಹೊರತು ಅದು ಇದಕ್ಕೆ ಪ್ರಯೋಜನ ಇಲ್ಲ. ಸರಿನೇ, ಮುಕ್ತಿ ಅಂದ್ರೆ ಅಷ್ಟೇ. ಮುಕ್ತಿರ್ಗಿತ್ವ ಅನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ ಅಂತ ಹೇಳಿ. ತಸ್ಯಾಪಿ ಅರ್ಥ ಜೀವಸ್ತದ್ವಶಗಸ್ತದ ಇತಿ. ಆ ಅರ್ಥದಲ್ಲಿ ಬಂದೋಗಿದೆ. ಹೇಗೆ ಬಂದಿದೆ? ತದ್ವಶಗಃ, ಜೀವನ ವಶ ಅಂತ ಹೇಳಿದ್ರಿಂದ ಆನಂದಾದಿ ಅವನಲ್ಲಿ ಗುಣಗಣಗಳಲ್ಲಿ ಇದ್ರೂ ಕೂಡ ಯಾರ ವಶದಲ್ಲಿವೆ ಇವೆಲ್ಲ? ದೇವರ ವಶದಲ್ಲಿರೋದ್ರಿಂದ ಅಭಿವ್ಯಕ್ತಿಗೊಳಿಸೋವರೆಗೂ ಕೂಡ ಏನಾಗೋದಿಲ್ಲ, ಅದು ಅಭಿವ್ಯಕ್ತವಾಗೋದಿಲ್ಲ. ಅದಕ್ಕೆ ಸಾಧನೆ. ಗಚ್ಚತಿರರ್ಥ ಜ್ಞಾನಾರ್ಥ. ಗಚ್ಚತಿ ಗತ್ಯರ್ಥಕ ಜ್ಞಾನಾರ್ಥಕ ಅಂತ ಹೇಳಿದ್ರಿಂದ ಇಲ್ಲಿ ಗಹ ಅಂದ್ರೆ ಗಚ್ಚತಿ, ಗಚ್ಚತಿ ಅಂದ್ರೆ ಜಾನಾತಿ, ಜ್ಞಾನಾರ್ಥ ನಿವೃತ್ತೇ ಗತಮಿತಿ ಪ್ರಯೋಗ ನಿವೃತ್ತ್ಯರ್ಥೋ ವಾ ಅಥವಾ ನಿವೃತ್ತಿ. ಏನ್ ನಿವೃತ್ತಿ? ಸಂಸಾರ ನಿವೃತ್ತಿ. ಆ ಅರ್ಥದಲ್ಲಿದೆ ಹೊರತು ಬೇರೆ ಅರ್ಥ ಅಲ್ಲಲ್ಲ. ಏವಂಚ ಜೀವ ತದ್ವಶಗಃ ಹರ್ಯದೀನ ಅಭಿವ್ಯಕ್ತಿ ಶಬ್ದಿತ ಆನಂದ ಗೋಚರಾನುಭವವಾನಿತಿ. ವಾ ಪದ ನೋಡಿ, ಹರ್ಯದೀನ ಅಭಿವ್ಯಕ್ತ ಶಬ್ದಿತ ಅಭಿವ್ಯಕ್ತಿ ಶಬ್ದಿತ ಆನಂದ ಗೋಚರಾನುಭವವಾನಿತಿ. ವಶಗ ಶಬ್ದಕ್ಕೆ ಏನರ್ಥ ಅಂದ್ರೆ, ವಶ ಅಂದ್ರೆ ಅಧೀನ, ಗ ಅಂದ್ರೆ ಜ್ಞಾನಾದಿಗಳು. ಹರ್ಯಧೀನವಾದ ಅಭಿವ್ಯಕ್ತಿಯನ್ನು ಹೊಂದತಕ್ಕಂತಹ ಆನಂದಕ್ಕೆ ಅವನು ಗೋಚರನಾಗುವವನು ಅಂತ. ಅಂದ್ರೆ ಹರಿಯ ಅಧೀನನಾಗಿರ್ತಕ್ಕಂಥ ಅವನು ಹರಿಯ ಅಧೀನವಾದಂತಹ ಜ್ಞಾನಾನಂದಾದಿಗಳನ್ನ ಅಭಿವ್ಯಕ್ತಿ ಹೊಂದುವವನಾಗುತ್ತಾನೆ ಅಂತ ಅರ್ಥನೇ ಹೊರತು ಈಗ ಅವನಿಗೆ ಅಭಿವ್ಯಕ್ತಿಯಾಗಿದೆ ಅಂತ ಅರ್ಥ ಅಲ್ಲ. ಗೊತ್ತಾ? ಕೆಲಸದಿತ್ತು, ಫಸ್ಟ್ ಸಂಬಳ ಇಲ್ಲ, ಇದು ಬರುತ್ತೆ ಅಷ್ಟೇ ಅವನಿಗೆ. ಕೆಲಸದಿತ್ತು, ಮೊದಲು ಹೊಸ ದುಡ್ಡಿಲ್ಲ, ಅವತ್ತು ದುಡ್ಡಿಲ್ಲ ಅವನ ಹತ್ರ. ಆದರೆ ಸ್ವಲ್ಪ ಸಿಕ್ಕೇನೆ ಬಂತು, ದುಡ್ಡು ಬಂತು. ಅದು ಕೆಲಸ ಸಿಕ್ತು ಅಂತ ಹೇಳಿದರೆ ಆ ಕ್ಷಣದ ದುಡ್ಡು ಕೊಡ್ತಾರೆ ಅಂತ ಏನೋ ಅರ್ಥ ಅಲ್ಲ. ಬರಬೇಕಾರಕ್ಕೆ ಬರುತ್ತೆ, ಇದು ತಿರುಗಿ ಬರಬೇಕಾದ್ರೂ ಬರೋದಿಲ್ಲ, ಅಷ್ಟೇ ವ್ಯತ್ಯಾಸ. ಆ ಅರ್ಥದಲ್ಲಿ ಗಚ್ಚತಿರರ್ಥ ಜ್ಞಾನಾರ್ಥ ನಿವೃತ್ತೇ ಗತಮಿತಿ ಪ್ರಯೋಗ ನಿವೃತ್ತ್ಯರ್ಥೋ ವಾ. ಗಚ್ಚತಿರತ್ರ ಜ್ಞಾನಾರ್ಥೋ ನಿವೃತ್ತೇ ಗತಮಿತಿ ಇವ ಹರ್ಯಧೀನ ಅಭಿವ್ಯಕ್ತ್ಯಾಖ್ಯ ಅವಿದ್ಯಾ ನಿವೃತ್ತಿಮಾನಿತಿ ವಾ ಅರ್ಥ. ಅವಿದ್ಯಾ ನಿವೃತ್ತಿ ಆಗಬೇಕು ಅವನಿಗೆ. ಆದರೆ ನಿವೃತ್ತಿ ಆಗೋದು ಅಂದ್ರೆ ಏನು? ಜ್ಞಾನ ಸ್ವರೂಪದಲ್ಲಿದೆ, ಅದು ನಿವೃತ್ತಿಯಾಗಿ, ಅದು ಅಜ್ಞಾನ ನಿವೃತ್ತಿಯಾಗಿ ಜ್ಞಾನ ವಿವೃತ್ತಿ ಆಗಬೇಕು. ಅದು ಹರ್ಯಧೀನ, ಎರಡು ಯಾವ್ದರ ಕೈಯಲ್ಲಿದೆ? ಈಗ ದೇವರ ಅಧೀನದಲ್ಲಿದೆ. ವೃತ್ತಿ ಬೆಳಿಗ್ಗೆ ಒಂದೇ ತಾರೀಕು ಸಂಬಳ ಬರುತ್ತೆ, ಒಂದು 6 ಗಂಟೆಗೆ ಬಂದು ಕೂತ್ಕೊಂಡ್ರೆ ಬೆಳಿಗ್ಗೆ ಸಂಬಳ ಕೊಡಿ ಅಂತೇಳಿ. ಬರ್ಬೇಕಾ? ಇನ್ನೂ ಬಂದಿಲ್ಲ ಅಂತ ಹೇಳಿದ. ಮಧ್ಯಾಹ್ನ ಬಂದ ಸಿಕ್ತು, ಅವತ್ತು ಸಿಗ್ಲಿ, ಕೊಟ್ಟಿಲ್ಲ, ನಾಳೆ ಕೊಡ್ತಾರೆ ಅಂತ ಹೇಳಿದ. ಹೇಳಿದ್ರೆ ಹೌದು, ಹೇಳಿದ್ದು ಹೌದು, ಅದೇ ನಾನು ತಗೊಬರ್ಲಿಕ್ಕಾಗತ್ತ? ಹೋಗಿ ಅವ್ರು ಕೊಟ್ಟಾಗಿಸ್ಕೋಬೇಕು ಅಷ್ಟೇ ಹೊರತು ಏನಿಲ್ಲ. ಅಲ್ಲಿ ಆಧೀನ್ಯ ಇದೆ. ದುಡ್ಡು ಕೊಡಬೇಕು ಅಂದ ಮಾತ್ರಕ್ಕೇನೆ ಜೋಗ ಕೈಯಾಗಿ ತಗೊಳಕ್ ಬರಲ್ಲ.
ಏನ್ ಮಾಡ್ಬೇಕು ಇವನು ಹೇಳ್ಬೇಕು. ಅವ್ರು ಕೊಡದೆ ಹೋದ್ರೆ ಕೊಟ್ಟಿಲ್ಲ ಅಂತ ಕೇಸ್ ಹಾಕ್ಬೋದೇ ಹೊರತು ಜೇಬು ಕೈ ತಗೊಳಾಗಿಲ್ಲ. ತಗೊಂಡು ಅಫೆನ್ಸ್ ಇರುತ್ತೆ. ಕೊಡಬೇಕಾಗಿತ್ತು ಹೌದು, ಕೊಟ್ಟಿಲ್ಲ, ಅದನ್ನ ಕೇಳು ನೀನು, ಆದ್ರೆ ತಗೊಳ್ಳೋ ಹಕ್ಕಿಲ್ಲ. ಅರ್ಥ ಆಯ್ತಾ? ಇದು ಅದಕ್ಕೆ ಜೀವನಿಗೆ ದೇವನ ಪ್ರಾರ್ಥನೆ ಮಾಡೋ ಹಕ್ಕಿದೆ ಹೊರತು ಏನ್ ಮಾಡೋ ಹಕ್ಕಿಲ್ಲ. ಮುಂಚೆ ಕೂಡ ತಗೊಂಡು ಹೋಗ್ತೇನೆ ಅಂತ ಕಿತ್ಕೊಂಡು ಹೋಗಕ್ಕೆ ಬರೋದಿಲ್ಲ. ಹಾಗೆಲ್ಲ ಕೂಡ ಜೀವನ ಪ್ರತಿಯೊಂದು ಆಕ್ಟಿವಿಟಿ ಕೂಡ ದೇವರ ಅಧೀನವಾಗಿದೆ. ಅವ್ರು ಅನುಗ್ರಹ ಮಾಡಿದಾಗ ಅಭಿವ್ಯಕ್ತಿ ಆಗುತ್ತೆ, ಇದ್ರೆ ಆಗೋದಿಲ್ಲ. ಯಾರ ಕೇಳಿದ, ಒಂದು ಮಾವಿನ ಹಣ್ಣು ಕೇಳಿದ, ಏನ್ ಮಾಡ್ದ ಅವನು? ಮಾವಿನ ಬೀಜ ಕೊಟ್ಬಿಟ್ಟು ಓಟೆ ಕೊಟ್ಬಿಟ್ಟ. ಇವನು ಸಿಟ್ಟು ಬಂತು, ಭಾರಿ ಸಿಟ್ಟು ಬಂತು ಇವನಿಗೆ. ಏನಂತ ಮುಂದೆ ಏನ್ ಮಾಡ್ದ? ಬುದ್ಧಿವಂತ ಯೋಚನೆ ಮಾಡ್ದ, ಅದನ್ನ ಹಾಕಿ ಬೆಳೆದ. 100,000 ಹಣ್ಣು ಬಂದವೆ. ಅವನಿಗೆ ಬೀಜ ಅವನ ಹತ್ರ ಇರಲಿಲ್ಲ, ಅದು ಇಂಪಾರ್ಟೆಂಟ್. ಬೀಜ ಸಿಕ್ಕಿದ್ರಿಂದ ಏನಾಯ್ತು ಅವನಿಗೀಗ? ಬಾರಿಗೆ ತುಪ್ಪ ಕೇಳಿದ, ಬೆಣ್ಣೆ ಕೊಟ್ಟ. ಈ ಬೇಕಾದ್ರೆ ಏನಂತ ಅವನಿಗೆ ಇನ್ನೂ ಶುದ್ಧವಾದ ಯೋಚನೆ ಇಲ್ಲ. ಅದು ಯಾಕೆ ಅದು ಡೈರೆಕ್ಟ್ ಕಾಸೋದ್ರಿಂದ ಅನುಕೂಲ ಆಯ್ತು. ಅವರಿಗೆ ಬಿಡಿದಾಗ ಏನಾಗುತ್ತೆ? ಬಿಸಾಕ್ಬಿಡ್ತಾರೆ, ನಾನು ಕೇಳಿದ್ದೊಂದು ಕೊಟ್ಟಿದ್ದು ಅಂತೇಳಿ. ಅವನಿಗೇನು ಅರ್ಥ ಆಗಿಲ್ಲ? ಕಾರ್ಯಕಾರಣ ಭಾವ ಇದೆ. ಈ ಬೆಣ್ಣೆ ಇದ್ದಾನೆ ತುಪ್ಪ ಬರೋದು ಜ್ಞಾನ ಇದ್ರೆ ಅವನು ಏನ್ ಮಾಡೋದಿಲ್ಲ. ಬಟ್ ಅಲ್ಲಿ ನೋಡೋದೇ ಕಾಣಿಸ್ತಾ ಇಲ್ಲ ಅಲ್ಲಿ. ಯಾಕೆ? ಅಭಿವ್ಯಕ್ತಿ ಆಗಿಲ್ಲ. ಅಭಿವ್ಯಕ್ತಿ ಆಗೋದು ಯಾವಾಗ? ಕಾಯಿಸಿದ ಮೇಲೆ. ಅವನು ತಗೊಳ್ಳೋನಿಗೆ ಅದೆಲ್ಲ ಗೊತ್ತಿದೆ. ಅವನು ಒಪ್ಕೊಂಡ. ಬೆಣ್ಣೆ ತುಪ್ಪ ತಂದೆ ಅಂತ ಹೇಳಿ ತುಪ್ಪ ತಂದೆ ಇಲ್ಲ ಅವನು. ಎಲ್ಲಿ ಅದಕ್ಕೆ ಬೆಣ್ಣೆ ತೋರಿಸ್ತಾ. ಅವರು ಕೂಡ ಏನೋ ಸರಿ ಅಂದ್ಬಿಟ್ರು. ಮತ್ತೆ ಉಳಿದವರೆಲ್ಲ ಹುಡುಗರಿಗೆ ಆಶ್ಚರ್ಯ, ಅವರು ಗಡ್ಡ ಇವರು ಗಡ್ಡ, ತೆಗೋದಕ್ಕೇನೆ ಇಲ್ವಲ್ಲ. ಅವ್ರು ತುಪ್ಪ ತಂದು ಇಲ್ಲ, ತುಪ್ಪ ತೋರಿಸೂ ಇಲ್ಲ. ಇವ್ರು ನೋಡಿದ್ರೆ ಸ್ವತ್ತು ಹೋಗ್ತು ಅಂತ ಹೇಳ್ತಾರಲ್ಲ ಅಂತ ಕೇಳಿದ್ರೆ ಆಮೇಲೆ ಗೊತ್ತಾಯ್ತು, ಓ ಸರಿ ಅಂತ. ಸೊ ಏನಾಯ್ತು ಈಗ? ಬೆಣ್ಣೆ ತುಪ್ಪ ಅಂತ ಕರೆದ್ರೆ ಸರಿಯೋ ತಪ್ಪದು? ಸರಿಯೋ ತಪ್ಪು? ಆ ಸ್ಟೇಜಲ್ಲಿ ತುಪ್ಪ ಆಗದೆ ಹೋದ್ರು ಕೂಡ ತುಪ್ಪ ಆಗೋದು ಗ್ಯಾರಂಟಿ. ಅದೇ ರೀತಿನೇ ಮುಕ್ತಿಯೋಗ್ಯನನ್ನ ಆನಂದಿ ಅಂತ ಕರೆದ್ರೆ ಅದು ಈಗ ಆನಂದ ಇಲ್ಲ ಹೋದ್ರು ಕೂಡ ಮುಂದೆ ಏನಾಗ್ತಾನೆ? ಮುಕ್ತಿಯಲ್ಲಿ ಅವನು ಆನಂದ ಹೊಂದೋದ್ರಿಂದ ಎಲ್ಲಿ ಜೀವ ಆನಂದಿಯಾಗಿದ್ದಾನೆ ಅಂತ ಹೇಳ್ತಾರೋ ಸ್ವರೂಪದಲ್ಲಿ ಇದೆ ಅಂತ ಅರ್ಥ. ಎಲ್ಲಿ ಸಾಧನೆ ಮಾಡಬೇಕು ಅಂತ ಹೇಳ್ತಾರೋ ಅಲ್ಲಿ ಅಭಿವ್ಯಕ್ತಿಗೋಸ್ಕರ ಪ್ರಯತ್ನ ಪಡಬೇಕು ಅಂತ ಅರ್ಥ. ವಿರೋಧ ಇದೆಯಾ? ಏನು ವಿರೋಧನೂ ಇಲ್ಲ. ಆ ಬೆಣ್ಣೆ ತುಪ್ಪ ಆಗ್ಲಿಕ್ಕೆ ಏನ್ ಮಾಡ್ಬೇಕು? ಅವನು ಪ್ರಯತ್ನ ಮಾಡ್ಬೇಕಲ್ಲಿ. ಆ ಪ್ರಯತ್ನ ಪಡೋದೆ ಕಾಯ್ಸೋದು. ಇದು ಸಂಸಾರದಲ್ಲೂ ಕಾಯ್ಬೇಕು, ಬೇಕಿತ್ತು, ಕಾಯಿಸ್ಬೇಕು. ಪಾಪ ಏನಾಗಬೇಕು? ಅವನು ಬಸ್ ತರಬೇಕು, ಕಾಯ್ಬೇಕು, ಟೆನ್ಷನ್. ಸುಖ ಏನೋ ಅಲ್ಲ ಅದು. ಆದ್ರೂ ಕೂಡ ಏನದು ಅನಿವಾರ್ಯ ಕಾಯೋದು. ಬಸ್ ತರೋದು ಗ್ಯಾರಂಟಿ, ಹೋಗೋದು ರಿಸರ್ವೇಷನ್ ಆಗಿ ಎಲ್ಲ ಗ್ಯಾರಂಟಿನೇ. ಬಟ್ ಬರೋವರೆಗೂ ಕೂಡ ಕಾಯಲೇಬೇಕು. ಅದೇ ರೀತಿ ವಿರೋಧ ಇಲ್ಲ. ಇದನ್ನೇನು ಅರ್ಥ ಮಾಡ್ಕೊಂಡ? ಸಾತ್ವಿಕ ಜೀವನ ಸ್ವರೂಪ ಪರ ಜ್ಞಾನಂದವನ್ನು ಹೊಂದಿದೆ ಅಂತ ಹೇಳಿದ ಮಾತ್ರಕ್ಕೇನೆ ಈಗಲೇ ಕಾಣಬೇಕು ಅಂತ ತಿಳ್ಕೊಂಡು ತಪ್ಪಾಯ್ತು. ಗಚ್ಚತಿರತ್ರ ಜ್ಞಾನಾರ್ಥ ಯಥಾ ಬಾಲ್ಯೇ ಪುಂಸ್ವಾತ್ಮದ ಜೊತೆ ಎಕ್ಸ್ಪ್ಲೇನೇಷನ್ ಕೊಡ್ತಾರೆ. ಯಥಾ ಬಾಲ್ಯೇ ಸತೋಪಿ ಪುಂಸ್ವಾದೇಹೇ ಯೌವನೆ ಅಭಿವ್ಯಕ್ತ್ಯ ಇದಾನೀಂ ಪುಮಾನ್ ನಪುರ ಇತ್ಯಾದಿ ಉಕ್ತಿ ತಥಾ. ಹೇಗಿದೆ? ಯಥಾ ಬಾಲ್ಯೇ ತತೋಪಿ ಪುಂಸ್ವಾದೇಹೇ ಯೌವನೆ ಅಭಿವ್ಯಕ್ತ್ಯ ಇದಾನೀಂ ಪುಮಾನ್ ನಪುರ ಇತ್ಯಾದಿ ಉಕ್ತಿ ತಥಾ. ಒಂದು ಕೂಸು ಹುಡ್ತು, ಗಂಡು ಕೂಸು ಎಲ್ಲ ಆಗೋಯ್ತು. ಅವನು ಯೌವನ ಬಂದ. ಈಗ ಅವನು ಗಂಡು ಅಂತ ಈಗ ಅವನು ಗಂಡು. ವರ ಅಂತ ಕರೆಯೋದಿಲ್ಲ ಕೂಸುಗಳನ್ನ. ಯಾವಾಗ ಕರೀ ವರ ಅಂತ ಯಾವಾಗ ಆಗ್ತಾನ ಅವನು? ಈಗ ವರ ಆದ. ಅಲ್ಲಿ ಆಗ್ಬೇಕು, ಕೆಲಸ ಸಿಗಬೇಕು, ಅದು ಕೆಲಸಕ್ಕೆ ಓದಬೇಕು. ಈಗ ವರ ಆದ. ಅಲ್ಲಿವರೆಗೆ ಇನ್ನೂ ವರ ಅಲ್ಲ, ನಿರುದ್ಯೋಗಿ, ವರ ಅಲ್ಲ ಅವನು. ಆ ಸ್ಟೇಜಲ್ಲಿ ವರ ಅಂತ ಹೇಗೆ ಕರೀತಾರೋ ಆ ಸ್ಟೇಜಲ್ಲಿ ಇವನು ಪುರುಷ ಅಂತ ಹೇಗೆ ಕರೀತಾರೋ ಹಾಗೆ ಮುಕ್ತಿಯಲ್ಲಿ ಆನಂದಿ ಅಂತ ಕರೀತಾರೆ, ಸಂಸಾರಾವಸ್ಥೆಯಲ್ಲಿ ದುಃಖಿ ಅಂತ ಕರೀತಾರೆ, ಸ್ವರೂಪದಲ್ಲಿ ಆನಂದ ಇರೋದು ಹೌದು ಅಂತಲೂ ಹೇಳ್ತಾರೆ. ಯಾವುದಕ್ಕೂ ವಿರೋಧ ಇಲ್ಲ. ಒಂದು ಮಾತನ್ನು ಅರ್ಥ ಮಾಡಿಕೊಳ್ಳೋ ರೀತಿ ಜೀವಸ್ವರೂಪಸ್ಯೈವ ಆನಂದಾದೇಹೇ ಪ್ರಾಗ ವಿದ್ಯಾವೃತಸ್ಯ ಮುಕ್ತಾವಪಿ ಈಶಪ್ರಸಾದಾಯತ್ತಾಯಾಃ ಆನಂದಜ್ಞತ್ಯರೂಪಾಯಾಃ ಅವಿದ್ಯಾನಿವೃತ್ತಿರೂಪಾಯಾಃ ವಾ ಅಭಿವ್ಯಕ್ತೇಃ ಭಾವೇನ ದುಃಖಾದ್ ವಿಮುಕ್ತಃ ಆನಂದೀ ಭವತಿ ಇತ್ಯಾದಿ ವ್ಯಪದೇಶೋಪಪತ್ಯ ಜೀವಸ್ಯ ಆನಂದಾಧ್ಯಾತ್ಮಕತ್ವೇ ನ ಶ್ರುತಿವಿರೋಧ ಇತಿ ಭಾವಃ. ಲಾಂಗ್ ಸೆಂಟೆನ್ಸ್. ಜೀವಸ್ವರೂಪಸ್ಯೈವ ಆನಂದಾದೇಹೇ ಜೀವನ ಸ್ವರೂಪವಾಗಿರತಕ್ಕಂಥ ಆನಂದಾದಿಗಳಿಗೆ ಪ್ರಾಗ್ ಅವಿದ್ಯಾವೃತಸ್ಯ ಮೊದಲು ಅವಿದ್ಯೆಯಿಂದ ಆವೃತವಾಗಿರತಕ್ಕಂಥವುಗಳು ಮುಕ್ತವು ಅಪಿ ಮುಕ್ತಿಯಲ್ಲೂ ಕೂಡ ಈಶಪ್ರಸಾದಾಯತ್ತಾಯಾಃ ದೇವರ ಅನುಗ್ರಹಕ್ಕೆ ಅಧೀನವಾಗಿರತಕ್ಕಂತಹ ಆನಂದ ಜ್ಞಪ್ತಿ ರೂಪಾಯಾಃ ಆನಂದ ಜ್ಞಪ್ತಿ ಆನಂದ ಅಭಿವ್ಯಕ್ತಿ ಅಂತ ಜ್ಞಪ್ತಿ ಅಂದರೆ ಆನಂದ ಅಭಿವ್ಯಕ್ತಿ ರೂಪವಾದಂತಹ ಅವಿದ್ಯಾ ನಿವೃತ್ತಿ ರೂಪಾಯಾಃ ವಾ. ಎರಡು ರೀತಿ ಅರ್ಥ ಮಾಡ್ಕೊಳ್ಬಹುದು. ಅವಿದ್ಯಾ ನಿವೃತ್ತಿ ಅಂದ್ರೂ ಒಂದೇ, ಆನಂದ ಅನುಭವ ಬರೋದು ಎಲ್ಲ ಒಂದು. ಕತ್ಲೆ ಹೋಗ್ತಂದ್ರೆ ಒಂದೇ, ಬೆಳಕು ಬಂತಂದ್ರೂ ಒಂದೇ. ಈಗ ಬೆಳಕು ಬಂದ್ರೆ ಏನಾಗಬೇಕು? ಕತ್ಲೆ ಹೋಗ್ಬೇಕು. ಕತ್ಲೆ ಹೋಗೋದೇ ಅರ್ಥ
ಬೆಳೆ ಬಂದಿರಲೇಬೇಕು ಆ ಅರ್ಥದಲ್ಲಿ. ವಾ ಅಭಿವ್ಯಕ್ತೇ ಭಾವೇನ, ಅಭಿವ್ಯಕ್ತಿ ಉಂಟಾಗುವುದರಿಂದ ದುಃಖಾದ್ವಿಮುಕ್ತ ಆನಂದೀ ಭವತಿ, ದುಃಖದಿಂದ ಬಿಡುಗಡೆ ಹೊಂದಿದವನಾಗಿ ಆನಂದ ಹೊಂದಿದವರಾಗುವನು. ಇತ್ಯಾದಿ ವ್ಯಪದೇಶ ಉಪಪತ್ಯ, ಇತ್ಯಾದಿಯಾದ ವ್ಯಪದೇಶ ವ್ಯವಹಾರ ಕೂಡುತ್ತಾದ್ದರಿಂದ ಜೀವಸ್ಯ ಆನಂದಾಧ್ಯಾತ್ಮಕತ್ವೇ ನ ಶ್ರುತಿ ವಿರೋಧ ಇತಿ ಭಾವ. ಜೀವನು ಆನಂದಾದಿ ಸ್ವರೂಪನಾಗಿದ್ದಾನೆ ಅನ್ನೋ ಮಾತಿಗೆ ಶ್ರುತಿ ವಿರೋಧ ಬರಲಿಲ್ಲ. ಅತ್ರ ಜೀವೋ ಹೌದೌದು ಉಳಿದವ್ರಿಗೆ ಅಲ್ಲೇ ಇಲ್ಲ. ಮಿಶ್ರರಿಗೆ ಸುಖ ದುಃಖ ಎರಡೂ ಸೇರಿರ್ತದೆ, ಅವರಿಗೆ ಬರೀ ದುಃಖ ಅಷ್ಟೇ. ಅಂಡರ್ಸ್ಟುಡ್ ಅಂತ ಹೇಳಿದ ರಿಸಲ್ಟ್ ಬಂತು ಅಂದ್ರೆ ಏನರ್ಥ, ಅವ್ರು ಏನೇನಾಗಿದ್ದಾರೆ ಅದಾಗಿರುತ್ತೆ ಅಂತ ಅಷ್ಟೇ ಅರ್ಥ ಹೊರತು ಎಲ್ಲರೂ ಪಾಸ್ ಆಗಿದ್ದಾರೆ ಅಂತ ರಿಸಲ್ಟ್ ಅಂತ ಹಾಕಿರೋದು. ಎಲ್ಲರೂ ಫೇರ್ ಆಗಿದ್ದು ರಿಸಲ್ಟ್ ಅಲ್ಲ, ಎಲ್ಲರೂ ಪಾಸ್ ಆಗಿದ್ದು ರಿಸಲ್ಟ್ ಅಲ್ಲ. ಅವರವರ ಸಾಧನೆ ತಕ್ಕಂತ ಸರಿ ಒಂದು ಫಲ ಸಿಕ್ಕಿದೆ ಅಂತ, ಅವರ ಸಾಧನೆ ತಕ್ಕ ಫಲ ಸಿಗೋದಕ್ಕೆ ರಿಸಲ್ಟ್ ಅಂತ ಯಾಕೆ ಕರೀತಾರೋ, ಮುಕ್ತಿ ಅಂದ್ರೆ ಹಾಗೆ ಅಷ್ಟೇ ಹೊರತು ಪಾಸ್ ಅಂತಾನೆ ಅರ್ಥ ಅಲ್ಲ. ಪಾಸ್ ಅಂತಾನೆ ಅರ್ಥ ಅಲ್ಲ. ರಿಸಲ್ಟ್ ಅಂತ ಹೇಳಿ ಇಬ್ಬರು ರಿಸಲ್ಟ್ ನೋಡಕ್ಕೆ ಹೋದ್ರು, ಬಂದರು, ಒಬ್ಬ ನಲ್ತಿದ್ದಾರೆ, ಒಬ್ರು ಅವ್ರ ತಲೆ ಬಿಡಿಸ್ಬಿಟ್ಟಿದ್ದಾರೆ. ಇಬ್ಬರು ಉತ್ತರ ರಿಸಲ್ಟ್ ಬಂತಾನೆ. ಆದ್ರೆ ಇವರಿಗೆ ಸುಖದ ಆನಂದ ಸುದ್ದಿ ಆದ್ರೆ ದುಃಖದ ಸುದ್ದಿ ಆದ್ದರಿಂದ ರಿಸಲ್ಟ್ ಬಂದಿದ್ದು ಮುಗಿತು, ಒಂದು ಟೆನ್ಷನ್ ಹೋಯ್ತು. ರಿಸಲ್ಟ್ ಬಂದಿಲ್ಲ ಎಂಬ ಟೆನ್ಷನ್ ಹೋಯ್ತು ಅಷ್ಟೇ ಹೊರತು ಫಲಿತಾಂಶ ಅವರ ಯೋಗ್ಯತೆ ಆಗಿರೋದ್ರಿಂದ ಮುಕ್ತಿಯನ್ನು ಅದಕ್ಕೆ ಅವ್ರೇನ್ ಮಾಡಿಲ್ಲ ಬಂತಾರೆ, ನಂಗೆ ಮುಕ್ತಿ ಬೇಕು ಅಂತ ಕೇಳಿದ್ರು. ಆಗಲಿ ಅಂದ್ರು, ಏನಂದ್ರೆ ನಾಳೆ ಯೋಗ್ಯ ಮುಕ್ತಿ ಸಿಗಲಿ ಅಂತ ಹೇಳಿದ್ರು. ಭೂತ್ವ ದಾಸಿ ವಿಲೋಂಪ ರಾಮಾಭಿಷೇಕಂ, ದಾಸಿಯಾಗಿ ಹುಟ್ಟಿ ರಾಮಾಭಿಷೇಕ ನಿಲ್ಲಿಸಿಬಿಡು, ನಿನ್ನ ಮುಕ್ತಿ ಸಿಗುತ್ತೆ, ನಿನಗೆ ಯೋಗ್ಯವಾದ ಮುಕ್ತಿ ಸಿಗುತ್ತೆ ಅಂತ ಅಷ್ಟೇ. ಅದು ಯೋಗ್ಯವಾದ ಸಮಸ್ಯೆ ಸಿಕ್ತ ಅಷ್ಟೇ ಹೊರತು ಅವಳು ಅರ್ಥ ಮಾಡ್ಕೊಳ್ಳಿಲ್ಲ. ಅದು ಸ್ಟ್ರೈಕ್ ಮಾಡಿದ್ರೆ ಬ್ಯಾಡ್ ರಿಸಲ್ಟ್ ಅಂತ ಸ್ಟ್ರೈಕ್ ಮಾಡಿದ್ರೆ ಇಟ್ಕೊಟ್ರು ಅಷ್ಟೇನೆ. ಪಾಸ್ ಅಂತ ಸ್ಟ್ರೈಕ್ ಅಲ್ಲ, ಸ್ಟ್ರೈಕ್ ಇರೋದೇ ರಿಸಲ್ಟ್ ಬರಬೇಕು ಅಷ್ಟೇ ಸ್ಟ್ರೈಕ್ ಆಯ್ತು ಬಿಡು. ನಾಳೆ ಬೇರೆ ಇವತ್ತ ಫೇಲ್ ಆಗೋ ಸುದ್ದಿ ಬಂತಷ್ಟೇ, ಏನು ಉಪಯೋಗ ಆಗಲಿಲ್ಲ. ಬಟ್ ಅವ್ರು ಏನು ತಿಳ್ಕೊಂಡ, ರಿಸಲ್ಟ್ ಅದು ಪಾಸ್ ಅಂತ ತಿಳ್ಕೊಂಡವ್ನು ದಾಟ ಅಂತ ಕೆಲಸ ನೋಡಿದವ್ರಿಗೆ ಡೌಟ್ ಬಂದು ಫಲಿತ ಆಯ್ತು ಅಷ್ಟೇ. ಯಾರಿಗೆ ಇರೋದೇನು ಅವ್ರು ಸ್ವರೂಪದಲ್ಲಿ ಸುಖ ದುಃಖನೇ ಯಾವಾಗ ಇರೋದ್ರಿಂದ ಏನಾಗೋದಿಲ್ಲ. ಸ್ವರೂಪದಲ್ಲಿ ಮಾತ್ರಕ್ಕೆ ಏನಾಗ ಇವತ್ತು ನಮಗೆ ಮುಕ್ತಿ ಹೋಗಿದ್ದಾರೆ ಅಂತ ತಿಳ್ಕೊಂಡ. ಅವ್ರಿಗೆ ಆನಂದ ಇದ್ರೆ ಆನಂದ ಸಂಸಾರದಲ್ಲಿ ಏನಾಗ್ತಾ ಇದೆ ಈಗ ಎರಡೂ ಆಗ್ತದೆ. ಅದು ಅವ್ರ ಸಂಸಾರ, ಅದಕ್ಕೆ ನಿತ್ಯ ಸಂಸಾರಿಗಳು ಅಂತ ಕರೀತಾರೆ. ಯಾವಾಗಲೂ ಹೇಗಿರ್ತಾರೆ ಅವರು, ಕೆಲವರು ಹಣೆ ಬರ ಏನಾಗಲಿ ಅವ್ರು ಬೈಕೋತಾನೆ ಇರ್ತಾರೆ. ಅವ್ರು ಎಂದು ಸುಖವಾಗಿರೋದು ನೋಡೋಕೆ ಸಾಧ್ಯನೇ ಇಲ್ಲ. ಏನಾದ್ರು ಬರಲಿ, ಊಟ ಇದು ಫಸ್ಟ್ ಕ್ಲಾಸ್ ಊಟ ಹಾಕಿದ್ರು, ಇವತ್ತೇನಾಯ್ತು ನಾಳೆ ನೋಡ್ತಿದೆ, ಇವತ್ತು ಮುಂದೆ ಅದೇ ದುಃಖ ನೆಗೆಟಿವ್ ಥಿಂಕಿಂಗ್ ಪಾಸಿಟಿವ್ ಥಿಂಕಿಂಗ್ ಬರೋದೇ ಇಲ್ಲ. ಕೆಲವರು ಇರ್ತಾರೆ, ರಾಯರಿದ್ರು ವಾರಕ್ಕೆ 90 ಅರ್ಧ ಹೊಟ್ಟೆ ಊಟ ನಿಶ್ಚಿಂತ ಯಾಕೆ ಬಂದೇ ಬರುತ್ತೆ ನಾಳೆ, ಅದೇ ಪಾಸಿಟಿವ್ ಥಿಂಕಿಂಗ್ ಅರ್ಥ ಆಯ್ತು. ಕೆಲವು ಎಷ್ಟಿದ್ರು ಅವ್ರ ತಲೆಗೆ ಹೋಗೋದೇ ಇಲ್ಲ. ಅದರಿಂದಾಗಿನೇ ಅವ್ರ ಯೋಚನೆ ಹಾಕಿ, ನಿತ್ಯ ಸಂಸಾರಿಗಳ ರೀತಿಯೇ ಹಾಕಿ ಅವ್ರು ಒಳ್ಳೆ ರೀತಿ ಯೋಚನೆ ಮಾಡಿ ಬರೋದೇ ಇಲ್ಲ. ಅವ್ರಿಗೆ ಉಳಿದವ್ರು ಹಾಗಲ್ಲ, ಇಷ್ಟಾದ್ರೂ ಇದೆಯಲ್ಲ ನೀವು ಎಷ್ಟು ಅನುಗ್ರಹ ಮಾಡಿದ್ದಾರೆ ನಮಗೆ, ಆ ರೀತಿ ಯೋಚನೆ ಮಾಡ್ತಾರೆ. ಆ ರೀತಿ ಯೋಚನೆ ಮಾಡಿದ್ರೆ ಸುಖವಾಗಿರ್ತಾನೆ ಯಾವಾಗ, ಅರ್ಥ ಆಯ್ತಾ. ಯಾವಾಗಲೂ ಕೂಡ ಆ ರೀತಿ ಯೋಚನೆ ಮಾಡೋದಕ್ಕೆ ಕಲ್ತು ಬಿಟ್ರೆ ದುಃಖದ ಹೆಸರೇ ಬರೋದಿಲ್ಲ. ನಾವು ಹಾಗಲ್ಲ, ಬೇರೆದನ್ನು ಯೋಚನೆ ಮಾಡಿ ನಮ್ಮನ್ನು ಕಂಪೇರ್ ಮಾಡಿಕೊಂಡು ಅದು ನಮಗಿಲ್ಲ ಅಂತ ಹಟ್ಟಕ್ಕೆ ಕೊಟ್ಕೊಂಡು ದುಃಖ ಪಡ್ತೇವಲ್ಲ, ಅದಿಲ್ಲದ ದುಃಖ ಅಲ್ಲ, ಇನ್ನೊಬ್ರಿಗೆ ಇದೆಯಲ್ಲ ಅನ್ನೋ ದುಃಖ. ಅದಕ್ಕೆ ಸೊಲ್ಯೂಷನ್ ಇಲ್ಲ, ಅದು ಸೊಲ್ಯೂಷನ್ ಕೊಡೋಕ್ಕಾಗಲ್ಲ. ಇದಕ್ಕೆ ಇಲ್ಲದೆಲ್ಲ ಯೋಚನೆ ಮಾಡಿ ಯಾಕೆ ಕೊಡ್ತಾರೆ, ಆ ಭ್ರಮೆ ಎಂದೂ ಇರಬಾರ್ದು. ಅತ್ರ ಜೀವೋ ಅಭಿವ್ಯಕ್ತಿಮಾನಿತಿ ವಾಕ್ಯೇ ತಸ್ಯ ಈಶವಶತ್ವೋಕ್ತಿ ಅನಾದಿಭಾವರೂಪ ಅವಿದ್ಯಾಖ್ಯ ಆವರಣಸ್ಯ ನಿವೃತ್ತಿ ಅಸಂಭಾವಿತ ಇತಿ ಶಂಕಾ ನಿವೃತ್ತ್ಯರ್ಥಂ ಅಚಿಂತ್ಯ ಶಕ್ತಿಕ ಈಶ್ವರ ನಿವರ್ತ್ಯತ್ವಂ ದ್ಯೋತಯಿತುಂ ಏತಚ್ಚ ತದಭಿಧ್ಯಾನಾದಿತ್ಯತ್ರ ವ್ಯಕ್ತಮಿತಿ ಭಾವಃ. ಅಲ್ಲಿ ಮತ್ತೊಂದು ಸ್ವಾರಸ್ಯ. ಹಾಗಿದ್ದರೆ ಏನು ಹೇಳ್ಬೋದಾಗಿತ್ತು, ಜೀವ ತದ್ವಶಗಸ್ತದ ಅಂತ ಹೇಳಿದ್ರಿ, ಜೀವು ಅಭಿವ್ಯಕ್ತಿಮಾನ್ ಅಂತ ಹೇಳ್ಬೋದಾಗಿತ್ತು. ಯಾಕೆ ತದ್ವಶಗ ಅಂತ ಯಾತಕ್ಕೆ ಹೇಳಿದ್ರಿ? ಅದು ಉತ್ತರ ಕೊಡ್ತಾರೆ, ಹೌದು ಆಚಾರ್ಯ ಹೇಳಿದಕ್ಕೆ ದೊಡ್ಡ ಕಾರಣ ಇದೆ. ಏನು? ಅನಾದಿತ್ವೇ ವಾಕ್ಯೇ ತಸ್ಯ ಈಶವಶತ್ವೋಕ್ತಿ ಅನಾದಿ ಭಾವರೂಪ ಅವಿದ್ಯಾಖ್ಯಾವರಣಸ್ಯ. ಒಂದು ನಮಗೆ ದೊಡ್ಡ ಸಮಸ್ಯೆ ಇದೆ. ನಮಗೆ ಜ್ಞಾನಾನಂದಾದಿಗಳು ಸ್ವರೂಪವಿರೋದು ಹೌದು, ಅನಾದಿ ಕಾಲದ ಅವಿದ್ಯೆ ಇರೋದು ಹೌದು, ಗೊತ್ತಾಯ್ತಾ. ಆದರೆ ಜ್ಞಾನಾನಂದಾದಿಗಳು ಅನಾದಿ ಹೊತ್ತಾನೆ, ಅವಿದ್ಯೆನೂ ಅನಾದಿ, ಅದಾದಿಂದಲೇ ಬಂದಿರೋದು. ಹಾಗಿದ್ರೆ ಅನಾದಿಯಾಗಿರ್ತಕ್ಕಂಥ ಜ್ಞಾನಾನಂದಾದಿಗಳು ಯಾವಾಗ ಉಳ್ಕೊಳ್ಳುತ್ತೆ, ಅನಾದಿಯಾದ ಅವಿದ್ಯೆ ಹೋಗುತ್ತೆ. ಹೇಗೆ ಹೋದರೆ ಎರಡು ಅನಾದಿ ಆದ್ರಿಂದ ಏನಾಗಬೇಕು, ಎರಡು ಹೋಗ್ಬೇಕು. ಇಲ್ಲ ಎರಡು ಹೋಗ್ಬಾರ್ದು, ಒಂದು ಹೋಗಿ ಒಂದು ಉಳಿಯೋದಂದ್ರೆ ಏನಿದು, ಅರ್ಥ ಆಯ್ತಾ? ಅರ್ಥ ಆಯ್ತಾ? ಅದಕ್ಕೆ ಉತ್ತರ ಕೊಡ್ತಾರೆ, ಜೀವಸ್ತದ್ವಶಗಸ್ತದ. ಹೌದು, ಸುಮ್ಮನೆ ತಗೊಂಡ್ರೆ ಹೋಗೋ ಚಾನ್ಸ್ ಇಲ್ಲ. ಅನಾದಿಯಾದ ಎರಡು ಕೂಡ ಅನಾದಿಯ ನಿತ್ಯನೇ ಆಗಿಬಿಡ್ಬೇಕಾಗಿತ್ತು. ಆದರೆ
ವಾಕ್ಯ ನೋಡಿ, ಅನಾದಿ ಭಾವರೂಪ ವಿದ್ಯಾಖ್ಯಾವರಣಸ್ಯ ನಿವೃತ್ತಿ ಅಸಂಭಾವಿತ, ದಟ್ ಇಸ್ ಇಂಪಾಸಿಬಲ್. ಅನಾದಿ ಆದದ್ದು ಹೋದರೆ ಏನಾಯ್ತು ಅಲ್ಲಿಗೆ? ಯಾವುದೋ ಕಪ್ಪು ಬಟ್ಟೆ ಇತ್ತು, ಇನ್ನೇನು ತಿಳ್ಕೊಂಡ ಕಪ್ಪದು ಹೊಳೆಸ್ತವ ಬಟ್ಟೆನೇ ಹೋಗಿರ್ತಾರೆ, ಏನಾಗಲಿಲ್ಲ ಕಪ್ಪು ಹೋಗ್ಲಿಕ್ಕೆ ಬಟ್ಟೆನೇ ಹೋಗಿರ್ತಾರೆ. ಅರ್ಥ ಆಯ್ತಾ? ಅಥವಾ ಬಟ್ಟೆ ಅನಾದಿ ಕಾಲದಿಂದ ಕಪ್ಪು ಅಂದರೆ ಸ್ವರೂಪ ಅಂತಾನೆ ಅರ್ಥ ಆಗಿಬಿಡುತ್ತೆ. ಆದ್ರೆ ಮ್ಯಾಜಿಕ್ ಏನಂದ್ರೆ ಇದು ನೋಡಕ್ಕೆ ಗೊತ್ತಾಗ್ತಾ ಇಲ್ಲ ನಮಗೆ. ಏನು ಗೊತ್ತಾಗ್ತಾ ಇಲ್ಲ? ಎರಡೂ ಅನಾದಿ ಆದ್ರಿಂದ ಜ್ಞಾನಾನಂದಾದಿಗಳು ಅನಾದಿ, ಅವಿದ್ಯಾನೂ ಅನಾದಿ ಆದ್ರಿಂದ ನಮಗೇನು ಗೊತ್ತಾಗ್ತಾ ಇಲ್ಲ? ಯಾವ್ದು ಅನಾದಿ, ಯಾವ್ದು ವಿದ್ಯೆ, ಯಾವ್ದು ಅವಿದ್ಯೆ, ಯಾವ್ದು ಸುಖ, ಯಾವ್ದು ಗೊತ್ತಾಗ್ತಾನೆ ಇಲ್ಲ. ಯಾವ್ದು ಹೋಗ್ಬೇಕು, ಯಾವ್ದು ಬಿಡಬೇಕು, ಎರಡು ಒಂದೇ ಕಲರ್ ಕೊಟ್ಬಿಟ್ಟಾಗ ಭಾರಿ ಕಷ್ಟ. ಆದರೆ ದೇವ್ರಿಗೆ ಗೊತ್ತು, ಏನ್ ಮಾಡ್ತಾನೆ, ಯಾವ್ದನ್ನು ತೆಗೆದು ಯಾವ್ದು ಇರ್ತದೆ. ಬ್ರೇನ್ ಆಪರೇಷನ್ ಮಾಡ್ಬೋದು, ಎಷ್ಟು ಕಷ್ಟ ಗೊತ್ತಾಗೋ. ಸ್ವಲ್ಪ ಹೆಚ್ಚು ಕಡಿಮೆ ಏನಾಗುತ್ತೆ, ಇವು ಪ್ರಾಬ್ಲಮ್ ಇನ್ನೂ ಜಾಸ್ತಿ ಹೊರಸ್ಟಾಗೋಗುತ್ತೆ. ಏನೋ ಮಾಡ್ಲಿಕ್ಕೆ ಹೋಗಿರುತ್ತೆ, ತಲೆಯಿರ್ತದೆ, ಏನೋ ಆಗೋಗ್ಬಿಡು. ಕಡೆ ಎಷ್ಟು ಸೂಕ್ಷ್ಮ ಅಂದ್ರೆ ಅದು ತೆಗೆದವರ ಒಳ್ಳೆ ಬರೋದಿಲ್ಲ. ಅದನ್ನ ಹೇಗೆ ಹೊಡಿಬೇಕಾದನ್ನ ಎಕ್ಸ್ಪರ್ಟ್ ಡಾಕ್ಟರ್ ಮಾಡ್ಬೇಕಾಗಿ ಕೆಲಸ. ಏನ್ ಮಾಡ್ತಾನೆ ಅವನು? ಅದೇ ದೋಷ ಮಾತ್ರ ತೆಗೆದು ಸರಿಯಾಗಿ ಇಟ್ಬಿಡ್ತಾ, ಅದು ಗೊತ್ತು ಕೂಡ ಆಗೋದಿಲ್ಲ. ಅದು ಇದ್ದ ರೋಗ ಯಾವುದೇ ರೀತಿ ಬಾಧೆ ಪಡೋದಂತ ಹೋಗ್ಬಿಡು. ಇನ್ನೊಬ್ರು ಏನ್ ಮಾಡ್ತಾರೆ, ಪಾಪ ನಾರ್ಮಲ್ ಆಗಿರೋ ಕೆಲಸ ಹೊಲಸೆ ಬಿಟ್ಬಿಟ್ಟಿರ್ತಾರೆ. ಯಾಕೆ ತಿಳುವಳಿಕೆ ಇಲ್ಲ ಅವರು. ಇದೆಲ್ಲ ಯಾತಕ್ಕೆ ಸಾಧ್ಯ ಅಂದ್ರೆ ಅಚಿಂತ್ಯ ಶಕ್ತಿಗೆ ಈಶ್ವರ ನಿವರ್ತ್ಯತ್ವ ದೋಷ. ದೇವರ ಕೇಪಬಲ್ ಆಗಿದ್ದ, ಅದಕ್ಕೆ ದೇವರನ್ನು ಆಚರಣೆ ಮಾಡೋದು. ತೆಗಿತಾನೆ ಅನಾದಿ ಕಾಲದ ಕೂಡ ಏನ್ ತೆಗಿತಾನೆ, ಅದನ್ನ ತೆಗೆದು ಯಾವ್ದು ಉಳಿಸ್ಬೇಕಂತ ಉಳಿಸ್ತಾನೆ, ಯಾವ್ದು ತೆಗಿಬೇಕು ಅದನ್ನು ತೆಗಿತಾನೆ. ಅರ್ಥ ಆಯ್ತು? ಇದಕ್ಕೇನು ಬೇಕು? ವಿವೇಕ ಬೇಕು. ವಿವೇಕ ಬೇಕು, ಶಕ್ತಿ ಬೇಕು, ಎರಡೇ ಇಡಬೇಕು. ಇವತ್ತು ಮೂಡು ತೆಗಿಬೇಕಾದ್ರೆ ಎಷ್ಟು ಹುಷಾರ ತೆಗಿಬೇಕಾದ್ರೆ ಸ್ವಲ್ಪ ತೆಗೆದು ನಾವು ಮರಳು ತೆಗೆದು ಹಾಕಿಬಿಡ್ಬಾರ್ದು. ಮತ್ತೆ ಏನ್ ಮಾಡಬೇಕು? ಮುಳ್ಳು ಮಾತ್ರ ಮುಳ್ಳನ್ನು ವ್ಯತ್ಯಾಸ ಗೊತ್ತಿರಬೇಕು. ಮತ್ತೆ ಇದು ಮಾತ್ರ ತೆಗೆಯಷ್ಟು ಕೆಪಾಸಿಟಿ ಇರಬೇಕು. ಅದು ತಕ್ಕಂತ ಅವನಿಗೆ ಸಾಮರ್ಥ್ಯ, ನಾಲೆಡ್ಜ್ ಬೇಕಾದ್ರೆ. ಇದರಲ್ಲಿ ಸಾಧ್ಯ ಇಲ್ಲ. ದೇವರಿಗೆ ಅದೆಲ್ಲ ಇರೋದ್ರಿಂದ ಅದಕ್ಕೆ ಅನ್ಯಥಾ ಶರಣಮ್ಮನಾಸ್ತಿ ತದೇವ ಶರಣಮ್ಮವ. ನೀನೇ ಮಾಡುವೆ, ಯಾರ ಕೈಲೂ ಮಾಡಕ್ಕೆ ಬರೋದಿಲ್ಲ, ನೀನೇ ಮಾಡಬೇಕು. ವಿಟ್ಟು ಗೀತಾಪ ಮೋಕ್ಷಸ್ಯ ಭಾವಿಷ್ಟ ತದನುಜ್ಞಯ. ಆ ರೀತಿ ಅನಾದಿ ಅವಿದ್ಯೆಯನ್ನು ಮಾತ್ರ ತೆಗೆದವುದು, ಪೂರ್ತಿ ತೆಗೆದವುದು, ಇದು ಮಾತ್ರ ಉಳಿಸಿ ಎಷ್ಟು ಕ್ಯಾಟ್ರಾಕ್ಟ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ. ಸ್ವಲ್ಪ ಚಿಕ್ಕಂದ್ರೆ ಏನಾಗುತ್ತದೆ, ಅದು ಮಾತ್ರ ತೆಗಿಬೇಕು, ಕೊನೆ ಮಾತ್ರ ತೆಗಿಬೇಕು. ಸ್ವಲ್ಪ ಚಿಕ್ಕನ ಕಣ್ಣೇ ಹೋಗ್ಬಿಡುತ್ತಾರೆ. ಎಷ್ಟೋ ಕಳ್ಕೊಂಡವ್ರಿಗೆ ಬೇಕಾದ್ರೆ ಕಣ್ಣು ಕಳ್ಕೊಂಡವ್ರಿದ್ದಾರೆ. ಅದು ಸ್ವಲ್ಪ ಕಾಣಿಸ್ತಿರ್ತಾರೆ, ಎಲ್ಲ ಹೋಗ್ತು ಅಂತ ಹೇಳ್ತಾರೆ. ಅದು ಚೂಚೂರು ಕಾಣಿಸ್ತಾ ಇತ್ತು, ಕ್ಯಾಟ್ರಾಕ್ಟ್ ಇದ್ದಾಗ ಏನೂ ಕಾಣಿಸೋದಿಲ್ಲ. ಅಪ್ಪ ಇವ್ರು ಮಾಡಿದ ತಪ್ಪಿಗೆ ಹೋಗಿ ಕಳ್ಕೊಂಡವ್ರು. ಅರ್ಥ ಆಯ್ತಾ? ಅದಕ್ಕೇನೆ ಕಂಡ ದೇವತೆಗಳ ಹೋದ್ರೆ ಏನಾಗುತ್ತೆ, ಅದು ಹರಿತಾ ಇದೆ, ಅಹ್ಮತಾಗೋಗ್ಬಿಡುತ್ತೆ. ಏನಾಗುತ್ತೀಗ ಅನ್ಯಥಾ ಶರಣಮ್ಮನಾಸ್ತಿ ತಮೇವ ಶರಣಮ್ಮಮ. ಇದು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಎಷ್ಟು ಇಂಪಾರ್ಟೆಂಟ್ ಕೇಸು. ಆಚಾರ್ಯ ಪ್ರತಿ ಪದ ಉಪಯೋಗಿಸ್ಬೇಕಾದ್ರೆ ಎಷ್ಟು ಅಕ್ಯುರೇಸಿ ಮೇಂಟೈನ್ ಮಾಡಿದ್ದಾರೆ. ಅದಕ್ಕೆ ಆಜ್ಞಾನನ್ಯವಿರಧಾರ್ಯ. ಭಾಷ್ಯ ಬರೆಯೋದನ್ನು ತಿಳ್ಕೋಬೇಕು. ಭಾಷ್ಯ ಬರೆಯೋದು ಬೇರೆ ಯಾರಿಗೆ ಹೇಗೆ ಸಾಧ್ಯ ಇಲ್ವೋ, ಅನುಭಾಷ್ಯ ಆಗಿ ಬರೆಯಕ್ಕೂ ಕೂಡ ಅವರೇ ಬರೆಯಬೇಕು, ಇನ್ನೊಬ್ಬರ ಕೈ ಸಾಧ್ಯ ಇಲ್ಲ. ಉಪಲಕ್ಷಣ ಅಂತಾರೆ ಒಂದು ಹೇಳಿದ ಮೇಲೆ ಅದೆಲ್ಲ ಅಂಡರ್ಸ್ಟುಡ್. ಈಗ ಅದು ಹೌದು, ಅದಕ್ಕೆ ದೇವರ ಹೇಳಿದ್ವಲ್ಲ, ಹೌದೌದು, ದೇವರಿಗೆ ಅದೇ ಸಾಮರ್ಥ್ಯ, ದೇವ್ರ ವಿಶೇಷ ಸಾಮರ್ಥ್ಯ. ಅದಿದ್ದಾಗ ದೇವರಾಗ್ತಾ ಇದ್ದೀವಿ, ನಮ್ಗಿಲ್ಲ ತಾನೇ ಈಗ. ಆದ್ರಿಂದ ದೇವರಿಗಿದೆ ಅಂತ. ಇಲ್ಲದ ಇದ್ದ ವಿರೋಧ ಹತ್ರ ಹೋಗ್ಬೇಕು, ಕೆಡದಕ್ಕೋಸ್ಕರ. ದೇವರಲ್ಲಿ ಇದೆ, ಆದ್ರಿಂದ ಕೆಡದಕ್ಕೆ ಹೋಗ್ತಾರೆ. ಮೊದಲನೇ ಜನ್ಮ ಹೌದು ಅವಾಗ ಅವಿದ್ಯೆ ಜೊತೆಗೆ ಹೌದೌದು, ಅವಿದ್ಯೆ ಕಾಮನ್. ನಾವು ಎಲ್ಲಾದ್ರೂ ಕೂಡ ಜೊತೆಗೆ ಇರಬೇಕು, ತಿಳಿತಾ? ಬಟ್ ಜ್ಞಾನ ಬರ್ತಾ ಬರ್ತಾ ಬರ್ತಾರೆ, ಅನುಗ್ರಹ ಮಾಡ್ತಾ ಹೋದಂತ ಏನ್ ಮಾಡ್ತಾನೆ, ನಿಧಾನವಾಗಿ ಏನಾಗ್ತಾ ಬರುತ್ತೆ, ಅಪ್ರೋಕ್ಷ ಜ್ಞಾನ ಬರೋದು ಹೇಗಾಗಿರುತ್ತೆ. ಅದಾಗಲೇ ಕೆಲವು ಹೇಳ್ತಾರೆ, ಈಗ ಆಪರೇಷನ್ ಮಾಡಕ್ ಬರೋದು ಸ್ವಲ್ಪ ರೈಪ್ ಆಗಬೇಕು ಅಂತ ಹೇಳ್ತಾರೆ. ಒಳ್ಳೆ ರೈಪ್ ಸ್ಟೇಜ್ ಅದಿದ್ದು ಇಲ್ಲಾಗಿರುತ್ತೆ, ಆ ಸ್ಥಿತಿ ಬಂದ್ಬಿಡುತ್ತೆ. ಅದು ನಿಧಾನ ತೇಲಿ ಮೊದಲೇ ತೇಲಕ್ಕೆ ಹೋಗಿಬಿಟ್ರೆ ಈ ಸಿಪ್ಪೆ ಸುಳ್ಳಕ್ಕೆ ಹೋಗಿ ಮತ್ತೆ ಬರೋದಿಲ್ಲ. ಮಾಂಸ ಸಿಪ್ಪೆ ಸುಳ್ಳಕ್ಕೆ ಬರೋದಿಲ್ಲ, ಅದು ಮಾವಿನ ಸಿಪ್ಪೆ ತೆಗಿಲಕ್ಕೆ ಬರುತ್ತೆ. ಯಾತಕ್ಕೆ? ಆ ಸ್ಟೇಜಲ್ಲಿ ತೆಗೆಯೋದು ಸುಲಭ, ಈ ಸ್ಟೇಜಲ್ಲಿ ಆಗೋದಿಲ್ಲ. ಅವಾಗ ಏನಾಗುತ್ತೆ, ಅದೇ ಹೋಗ್ಬಿಡುತ್ತೆ, ಕಾಯ ಹೋಗ್ಬಿಡುತ್ತೆ, ಹೊರತು ಅದು ಸಿಗೋದಿಲ್ಲ. ಮೊದಲೇ ಸ್ಟೇಜ್ ತೇಲಕ್ಕೆ ಬೆಳೆಯೋದಿಲ್ಲ, ಆಗಲ್ಲ. ಆದಿ ತೆಗಿಲಕ್ಕೆ ಹೋದ, ಅರ್ಧ ತೆಗೆದ ಕೆಟ್ಟೋಯ್ತು, ಹಣ್ಣಾದ್ರೂ ತೆಗಿತಿರುತ್ತೆ ಬಿಟ್ಟ, ಹಣ್ಣಾಗಲೇ ಇಲ್ಲ. ಯಾತಕ್ಕೆ ಹೇಳಿದ, ಅರ್ಧ ಕೊಡಿ, ಬಟ್ಟೆ ಇಡ್ಲಿಕ್ಕೆ ಅರ್ಧ ಕೊಡಿ, ತಿನ್ಲಕ್ಕೆ ಚೆನ್ನಾಗಾಯ್ತು. ಅರ್ಧ ಮಾವಿನಕಾಯಿ ಹೆಚ್ಚಿದ, ಅರ್ಧ ಉಪ್ಪಿನಕಾಯಿ ಮಾಡ್ಕೊಂಡು ಅರ್ಧ ಹಾಗೆ ಇಟ್ಟ, ಹಣ್ಣಾಗುತ್ತೆ. ಇಷ್ಟ ಆಯ್ತದ, ಇಷ್ಟಕ್ಕೆ ಹುಳ ಬಂದೋಯ್ತು, ಹಣ್ಣಾಗಲೇ ಇಲ್ಲ. ಯಾತಕ್ಕೆ? ತೆಗೆ ಹೊರಟೋಯ್ತು ಅಷ್ಟೇ. ಆದ್ರೆ ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ದೇವರಿಗೆ ಸಾಮರ್ಥ್ಯ ಇದೆ. ಈಗ ತೋರಿಸ್ತಾನೆ, ಈ ಸ್ಟೇಜಲ್ಲಿ ಮಾಡ್ಲಿಕ್ಕೆ ಆಗದೇ ಇದ್ದಿದ್ದು ಈ ಸ್ಟೇಜಲ್ಲಿ ಮಾಡ್ಲಿಕ್ಕೆ ಬರುತ್ತೆ ನೋಡಿ, ತೋರಿಸ್ತಾನೆ. ಅದು ಕಾಯ್ಲಿಕ್ಕೆ ಬೇಕಾದ್ರೆ ತುಂಬಾ ಜನ ಕಾಯ್ಲಿಕ್ಕೆ ಬರೋದಿಲ್ಲ. ಆದ್ರಿಂದ ಅವಸರ ಪಟ್ಟು ಏನೋ ಮಾಡ್ಕೊಂಡು ಕೆಡಿಸ್ಕೊಂಡ್ಬಿಡ್ತಾರೆ.
ಏತಚ್ಚ ತದಭಿಧ್ಯಾನಾದಿತ್ಯತ್ರ ವ್ಯಕ್ತಮಿತಿ ಭಾವ. ಇವತ್ತು ಸಿಪ್ಪೆ ತೇಲಕ್ಕೆ ಬರಲ್ಲ ಕಡಲೆ ಬೀಜದ್ದು, ನೆನೆ ಇಡ್ತಾನೆ, ಆಮೇಲೆ ಏನಾಗುತ್ತದ ಈತ ತೆಗೆದು ಆಮೇಲೆ ಆಚೆದಲ್ಲಿ ಬರ್ತಾನೆ ಇರಲಿಲ್ಲ, ಆತ ಹುಡುಗ ಬಿಡ್ತಾನೆ, ಹುಡುಗಾಗಲೂ ಆಗ್ತಾರೆ, ಹುಡುಗಾಗಲೂ ಬರುತ್ತೆ, ನೆನೆಸ್ದಾಗಲೂ ಬರುತ್ತೆ. ಅದೇ ಸ್ಟೇಜ್ ತೆಗೆಲಕ್ಕೆ ಹೋದ್ರೆ ಅದೇ ಹೋಗುತ್ತೆ, ಆ ಸ್ಟೇಜ್ ಬರೋದು ಅದು ಎಲ್ಲರಿಗೂ ಬರೋದಿಲ್ಲ. ಆದ್ರಿಂದ ಬಾಡೋರು ಯಾರಿರ್ತ ಅವತ್ತು ಹೋಗ್ಬೇಕು. ಇದನ್ನು ತೆಗೆಲಕ್ಕೆ ಮಾತ್ರ ಬೇರೆ ಯಾರಿಗೂ ಬರೋದಿಲ್ಲ, ದೇವರಿಗೆ ಒಂದೇ. ವಿಸ್ತುರ್ಯತಾಕ ಮೋಕ್ಷಶ್ಚ ವಾಯುಶ್ಚ ತದನುಜ್ಞಯ ಅಂತ ಅದಕ್ಕೆ ಹೇಳಿ. ಏತಚ್ಚ ತದಭಿಧ್ಯಾನಾದಿತ್ಯತ್ರ ವ್ಯಕ್ತವಿತಿ ಭಾವ. ತದಭಿಧ್ಯಾನಾತ್ಯ ತಿರೋಹಿತಂ ಮತ್ತು ಸೂತ್ರದಲ್ಲೆಲ್ಲ ಹೇಳಿದ್ದಾರೆ ಅಂತ ರೆಫರೆನ್ಸ್ ರಾಯರು ಹೇಳಿ ಕೆಲಸ ಮಾಡ್ತಾರೆ. ಅರ್ಥ ಹೇಳೋದ್ರ ಜೊತೆಗೆ ಸಂಬಂಧಪಟ್ಟ ವಿಚಾರ ಎಲ್ಲಿದೆ ಅನ್ನೋದನ್ನು ತಿಳಿಸೋದ್ರಿಂದ ಇವು ಹೆಚ್ಚು ವಿಷಯ ಬೇಕಾದ್ರೆ ಅಲ್ಲಿ ನೋಡ್ಕೊಟ್ಟು ಸರಿ. ನಾನು ಅಥಾಪಿ ಯತ್ಕರ್ಮ ಕುರುತೆ ತದಭಿ ಸಂಪದ್ಯತೆ ಇತಿ ಜೀವಕರ್ತೃತ್ವ ಶ್ರುತೆ ನಾಣ್ಯ ಕರ್ತ ಇತಿ ತದಕರ್ತೃತ್ವ ಶ್ರುತ್ಯ ಇತರ ವ್ಯಪದೇಶಾದಿತ್ಯತ್ರ ಹಿತ ಅಕರಣಾದಿನ ತದಕರ್ತೃತ್ವೋಕ್ತ್ಯಾ ಚ ವಿರುದ್ಧತ್ವೇನ ಅಮಾನತ್ವ ಪ್ರಾಪ್ತಿರಿತ್ಯತಃ ಪ್ರಾಪ್ತಂ ಕರ್ತ ಶಾಸ್ತ್ರಾರ್ಥವತ್ವಾದಿತ್ಯಾದಿ ಸೂತ್ರ ನವಕಂ. ಕರ್ತ ಶಾಸ್ತ್ರಾರ್ಥವತ್ವಾದಿತಿ ಸೂತ್ರ ನವಕ 9 ಸೂತ್ರದಲ್ಲಿ ಉತ್ತರ ಕೊಟ್ಟಿದ್ದಾರೆ. ತುಂಬಾ ಜನ ಕೇಳೋ ಪ್ರಶ್ನೆ ಇದೆ, ಏನದು? ನಾನು ಅಥಾಪಿ, ಆದರೂ ಸಹ, ಅಥಾಪಿ ಶಬ್ದಕ್ಕೆ ಆದರೂ ಸಹ, ತತ್ಕರ್ಮ ಕುರುತೆ ಯತ್ಕರ್ಮ ಕುರುತೆ ತದಭಿಸಂಪದ್ಯತೆ, ಯಾವ ಕರ್ಮ ಮಾಡ್ತಾನೋ ಅದೇ ಅವರಿಗೆ ಸಿಗುತ್ತೆ, ಮಾಡಿದ್ದೊಂದು ಮಾರಾಯ ಅಂತ ಹೇಳಿದ್ರು. ಇನ್ನೊಂದು ರೀತಿ ಜೀವಕರ್ತೃತ್ವ ಶ್ರುತೆ, ಜೀವಕರ್ತ ಅಂತ ಹೇಳಿದಾಗ ಮಾಡಿ ಅನುಭವಿಸಿ ಅಂತ ಹೇಳಿದ್ರು, ಮಾಡಿ ಅನ್ನೋ ಕರ್ತೃತ್ವ ಇದೆಯಲ್ಲ. ಇನ್ನೊಂದು ಕಡೆ ಹೇಳ್ತಾರೆ ನಾಣ್ಯ ಕರ್ತ ತೇನ ವಿನಾಥರತಿ ಅಲ್ಲಿ ಹೇಳ್ತಾರೆ, ಇನ್ನು ಯಾರು ದೇವರೊಬ್ಬರೇ ಮಾಡ್ತಾನೋ ಅಂತೇಳಿ. ಏನಿದು ಎಲ್ಲ ಪ್ರಶ್ನೆ ಇದೆ, ಸಾಮಾನ್ಯ ಕೇಳೋದಿದ್ದೇನೆ. ಇದು ಕರ್ತೃತ್ವ ಇಲ್ಲ ಅಂತೀರಿ, ಮತ್ತೆ ನೀವೇ ಕರ್ತೃ ಅಂತ ಹೇಳ್ತೀರಿ, ಏನರ್ಥ? ಮಾಡಿದ್ದ ಅನುಭವಿಸು ಅಂತ ಹೇಳೋದು, ಮಾಡೋ ಶಕ್ತಿ ಹೇಗಿಲ್ಲ ಅಂತ ಪರಸ್ಪರ ಏನಿದೆ ವಿರುದ್ಧ. ತದೃತ್ಯಾಚ ಇತರ ವ್ಯಪದೇಶಾದಿತ್ಯತ್ರ ಹಿತ ಅಕರಣಾದಿನ ತದಕರ್ತೃತ್ವೋಕ್ತ್ಯಾಚ. ಇತರ ಉಪದೇಶ ಅಂತ ಹೇಳಬೇಕಾದ್ರೆ ಹೇಳಿದ್ದೀರಿ ಏನದು? ಹಿತಾಕರಣಾದಿ ದೋಷ ಪ್ರಸಕ್ತಿ. ಯದಿ ನಾಮ ಪರೋ ನ ಭವೇತ್ ಹರಿ ಕಥಮಶ್ಚ ವಶೇ ಜಗದೇ ತದಹು ಯದಿ ನಾಮ ನತಶ್ಚ ವಶೇ ಸಕಲಂ ಕಥಮೇವತು ನಿತ್ಯ ಸುಖಂ ನ ಭವೇ. ಹಿತ ಅಕರಣ ಅಹಿತಕರಣ. ನಾವು ಸ್ವತಂತ್ರರಾಗಿದ್ರೆ ಹಿತವನ್ನ ಮಾಡಿಕೊಡದೆ ಇರ್ತಿರಲಿಲ್ಲ, ಅಹಿತವನ್ನ ಮಾಡಿಕೊಡ್ತಿರ್ಲಿಲ್ಲ. ಇವತ್ತು ಮಾಡ್ಕೊತಿದ್ದೇವೆ, ಆದ್ರಿಂದ ನಾವೇನಲ್ಲ ಸ್ವತಂತ್ರಲ್ಲ ಅಂತ ಹೇಳಿದ್ದೀವಿ. ಇಷ್ಟೆಲ್ಲ ತಗೊಂಡ್ಬಿಟ್ಟು ಏನಿದು ಅರ್ಥಾತ್ ಸಂಬಂಧ ಇಲ್ಲ. ಇವೆಲ್ಲ ಏನಿವು ಅಂದ್ರೆ ವಿರುದ್ಧತ್ವೇನ, ಇವೆಲ್ಲ ಪರಸ್ಪರ ವಿರುದ್ಧವಾದ ವಾಕ್ಯಗಳಾದ್ರಿಂದ ಅಮಾನತ್ವ ಪ್ರಾಪ್ತಿ. ಇವಕ್ಕೇನಿಲ್ಲ ಪ್ರಾಮಾಣ್ಯನೇ, ಅಮಾನತ್ವ ಅಪ್ರಾಮಾಣ್ಯ ಅಂತ ಅರ್ಥ. ಅಪ್ರಾಮಾಣ್ಯ ಬಂದದ್ದರಿಂದ ನಾವು ಸವನ್ನೇ ಮಾಡಕ್ಕೆ ಹೋಗ್ತಾರೆ, ಯಾರಾದರೂ ಮಾಡಕ್ಕೆ ಹೋಗಬೇಡಿ. ಕರ್ತ ಶಾಸ್ತ್ರಾರ್ಥವತ್ವಾದಿತ್ಯಾದಿ ಸೂತ್ರ ನವಕಂ 9 ಸೂತ್ರದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಆಚಾರ್ಯರನ್ನು ಏನ್ ಮಾಡಿದ್ದಾರೆ? ಜೀವಸ್ತದಶಕ ಸದಾ ಈ ಮಾತಲ್ಲಿ ಅದನ್ನು ಹೇಳ್ಬಿಟ್ಟಿದ್ದಾರೆ. ಎಷ್ಟು ಕರ್ತ ಇದೆ, ಇಡೀ ಅದು ಮುಂದೆ ಇದೆಲ್ಲದಕ್ಕೂ ಬರ ಬಿಡಿಸ್ತಾ ಹೋಗ್ತಾರೆ. ಜೀವ ತದ್ವಚಗ ಸದಾ ಕರ್ತ ಇತಿ ಅನ್ವೇಷಿ. ಒಂದು ಪದ ಸೇರಿಸ್ಕೊಂಡ್ರೆ ಆಯ್ತಷ್ಟೇ. ಜೀವ ಸದಾ ತದ್ವಚಗ ಕರ್ತ, ಅದು ಅಧೀನಲ್ಲಿರ್ತಕ್ಕಂಥ ಕರ್ತ. ಸೊ ಕರ್ತೃ ಅಲ್ಲ ಅಂತ ಹೇಳಿದಾಗಲಿಲ್ಲ, ಗೊತ್ತಾಗ್ತಿಲ್ಲ. ಆದ್ರಿಂದ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಿದ್ರೆ ಹೊರತೇನಿಲ್ಲ ಅಂತ ಹೇಳಿರಲಿಲ್ಲ, ಕರ್ತೃತ್ವ ಹೇಳಿ ಅವನಿಗೆ ಅರ್ಥ ಆಗಲಿಲ್ಲ. ಈಗ ಅರ್ಥ ಆಯ್ತು. ಕರ್ತ ಇತ್ಯನ್ವೇತಿ ಜೀವ ಸದಾ ತದ್ವಚಗ ಸನ್ ಕರ್ತ ಮತ್ತು ಈಶವತ್ ಸ್ವತಂತ್ರ ಸನ್ ಕರ್ತ ಇತ್ಯರ್ಥ. ಜೀವ ಬಿಡಿ, ಒಂದ್ಸರ್ತಾರೆ ನಾವೇ ಮಾಡ್ಬೋದಲ್ಲ ಅಂದ್ರೆ ಸದಾ ತದ್ವಚಗ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಜೀವ ಏನಾಗಿದ್ದಾನೆ? ಪ್ರತಿ ಸ್ಟೇಜಲ್ಲೂ ಏನಾಗಿದ್ದಾನೆ? ದೇವರ ಅಧೀನದಲ್ಲಿರೋದ್ರಿಂದ ಎಂದೂ ಅವನಿಗೆ ಸ್ವಾತಂತ್ರ್ಯ ಇಲ್ವೇ ಇಲ್ಲ, ಅಕರ್ತೃತ್ವನೂ ಇಲ್ಲ, ಸ್ವಾತಂತ್ರ್ಯನೂ ಇಲ್ಲ. ಗೊತ್ತಾಯ್ತಾ? ಯಾವ್ದಿದೆ ಅಂತಾಯ್ತು ಈಗ? ಪರಾಧೀನ ಕರ್ತೃತ್ವ ಇದೆ. ಜಡಕ್ಕೆ ಕರ್ತೃತ್ವ ಇಲ್ಲ, ಜೀವನಿಗೆ ಪರಾಧೀನ ಕರ್ತೃತ್ವ ಇದೆ. ಪರಮಾತ್ಮನಿಗೆ ಸ್ವತಂತ್ರ ಕರ್ತೃತ್ವ ಇದೆ. ಇದು ಮೂರು ವ್ಯತ್ಯಾಸ ಇದೆ. ಆ ಜೀವೇತಿ ಎಲ್ಲ ಪಂಚಭೇದ ಬಂದಿರ್ತದ್ರು. ಮೂರನ್ನ ಅರ್ಥ ಮಾಡ್ಕೊಳ್ಳೋದು ಒಂದೇ, ಪಂಚಭೇದ ತಿಳ್ಕೊಳ್ಳೋದು ಒಂದೇ. ಯಾರಿಗೆ ಸದಾ ಅಂತ ಹೇಳಿದ್ರೆ ಮುಕ್ತಿಯಲ್ಲಿ ಸಿಗುತ್ತೆ. ಹಾಗೆ ಮುಕ್ತಿವರೆಗೂ ಅಂತ ಹೇಳ್ತಿದ್ರು. ಸದಾ ಅಂತ ಯಾಕೆ ಹೇಳ್ತಿದ್ರು? ಏನ ಅಲ್ಲೂ ಪರಾಧೀನ. ಮತ್ತೆ ಅಲ್ಲೇ ಆಧಾರದ ಮತ್ತೆ ಹೋಗಿದ್ದೆ ಅಲ್ಲಿ ಆನಂದ ಸ್ಥಾನ ಬಂತು ಅಂತ ಹೇಳಿದ ಮೇಲೆ ಜೀವನ ಅಧೀನ ಹೊರಟೋಯ್ತಾರೆ.
ಒಂದು ಪರಾಧೀನ ಕರ್ತೃತ್ವ ಅಂತಾನೆ ಹೇಳಬೇಕು, ಬೇರೆ ಹೇಳಾಗಿಲ್ಲವೇ ಇಲ್ಲ. ಬರೀ ಕರ್ತೃತ್ವ ಅಂತ ಹೇಳಾಗಿಲ್ಲ, ದೇವರದು. ಬರೀ ಪರಾಧೀನತ್ವ ಹೇಳಾಗಿಲ್ಲ. ಯಾಕೆ? ಜನಕ್ಕೂ ಪರಾಧೀನತ್ವ ಇದೆ, ಜನರು ಪರಾಧೀನನೇ, ಆದರೆ ಕರ್ತೃತ್ವ ಇಲ್ಲ ಅದಕ್ಕೆ. ಪರಾಧೀನತ್ವ ಇದೆ, ಕರ್ತೃತ್ವ ಇಲ್ಲ. ಇದು ಅಧೀನ, ಕರ್ತೃತ್ವ ಇಲ್ಲಿದಕ್ಕೆ. ವ್ಯಕ್ತಿ ಇದ್ದಾನೆ, ಅಧೀನ, ಅವನ ಕರ್ತೃತ್ವ ಇದೆ. ಅರ್ಥ ಆಯ್ತು? ಕೂಲಿಯವನಿದ್ದಾನೆ, ಅವನು ಸ್ವತಂತ್ರ ಕರ್ತೃತ್ವ ಇಲ್ಲ, ಪರಾಧೀನ ಕರ್ತೃತ್ವ ಇದೆ. ಕೋಲಿದೆ, ಕೋಲಿಗೇನಿಲ್ಲ, ಕರ್ತೃತ್ವನೇ ಇಲ್ಲ. ಅದು ಕರ್ಣ, ಅದು ಕರ್ತೃ ಅಲ್ಲ. ಏನಂತಾರೆ ಅದಕ್ಕೆ? ಕರ್ಣ ಅಂತಾನೆ ಹೊರತು ಕರ್ತೃ ಅಂತ ಕರಿಬಾರ್ದು. ಕರ್ತೃ ಏನಾಗಿರಬೇಕು? ಚೇತನಾಗಿರಬೇಕು. ಜಡಕ್ಕೇನಿಲ್ಲ, ಕರ್ತೃತ್ವ ಇಲ್ಲ. ಅರ್ಥ ಆಯ್ತಾ? ಜಡಕ್ಕೆ ಕರ್ತೃತ್ವ ಇಲ್ಲ. ಕೊಲೆ ಮಾಡಿದವನು ಯಾರು? ಚಾಕು. ಅದು ಯಾರು ಜಡ್ಮೆಂಟ್ ಕೊಟ್ಟಿಲ್ಲ. ಯಾಕೇನಿಲ್ಲ ಅದಕ್ಕೆ? ಚಾಕಿನಿಂದ ಮಾಡಿದ, ಚಾಕಿನಿಂದ ಕೊಲೆ ಮಾಡಿದ, ಅದು ಉಂಟು. ಆದ್ರೆ ಏನಿಲ್ಲ ಅದಕ್ಕೆ, ಅದೇ ಮಾಡ್ತು ಅಂತ ಹೇಳಕ್ ಬರೋದಿಲ್ಲ. ಎಲ್ಲಿದೆ? ಅಲ್ಲ ಅಲ್ಲ, ಪುಲ್ಲಿಂಗ ಬಂದಾಗ ಸಣ್ಣಾಗುತ್ತೆ, ನಪುಂಸಕ ಇದ್ದಾಗ ಸತ್ತಾಗುತ್ತೆ. ಎಲ್ಲಿದೆ? ಹಾ ಸರಿ. ಜೀವಸ್ತವ ಸದ್ವಚಗ ಸನ್, ವಚಗ ಪುಲ್ಲಿಂಗ, ಅದಕ್ಕೆ ಸನ್. ಸ್ತ್ರೀಲಿಂಗ ಆದ್ರೆ ಸತೀ ಅಂತ ಬರೋದು. ವಚಗ ಸತೀ, ನಪುಂಸಕ ವಚಗಂ ಸತ್ ಆಗ್ತಾರೆ. ಮೂರವರು ಸತ್, ಸನ್, ಸತ್, ಸತಿ. ಪುಲ್ಲಿಂಗ, ನಪುಂಸಕಲಿಂಗ, ಸ್ತ್ರೀಲಿಂಗ. ಸನ್ಕರ್ತ ನತು ಈಶವತ್ ಸ್ವತಂತ್ರ ಸನ್ಕರ್ತ ಇತ್ಯರ್ಥ. ಬರೀ ವಚಗನಾಗಿ ಕರ್ತೃವಾಗಿದ್ದಾನೆ ಹೊರತು ಸ್ವತಂತ್ರ ಕರ್ತೃವಾಗಿ ಜೀವ ಇಲ್ಲ. ನಾಣ್ಯ ಕರ್ತ ಇತಿ ಶ್ರುತಿ ಪೂರ್ವೋಕ್ತಶ್ಚ ಸ್ವತಂತ್ರ ಕರ್ತೃತ್ವ ನಿಷೇಧ ಪರ ಇತಿ ಭಾವ. ಎಲ್ಲೆಲ್ಲಿ ಜೀವನಿಗೆ ಶ್ರುತಿ ನಾ ಅನ್ಯ ಕರ್ತ, ಕರ್ತೃತ್ವ ಇಲ್ಲ ಅಂತ ನೆಗೆಟ್ ಮಾಡ್ತಾ ಇದೆ, ಸ್ವತಂತ್ರ ಕರ್ತೃತ್ವ ಇಲ್ಲ ಅಂತ ಅಷ್ಟೇ ಹೊರತು ಏನಿಲ್ಲ ಅಂತ ಅರ್ಥ, ಅದಕ್ಕೆ ಕರ್ತೃತ್ವನೇ ಇಲ್ಲ ಅಂತ ಅರ್ಥ ಅಲ್ಲ. ಅತ್ರ ಸದಾ ಇತ್ಯುಕ್ತಿ ಅಕ್ಷನ್ ಕ್ರೀಡನ್ನಿತಿ ಮುಕ್ತಾವಪಿ ಕರ್ತೃತ್ವ ಶ್ರವಣೇನ ನ ಕದಾಚಿನ್ ನಿವರ್ತತೆ ಇತಿ ಕರ್ತೃತ್ವ ತಾತ್ವಿಕಮಿತಿ ವಕ್ತು. ಮುಕ್ತಿಯಲ್ಲಿ ಕರ್ತೃತ್ವ ಅಂಬೋದು ಮುಕ್ತಿಯಲ್ಲೂ ಇದೆ, ಪರಾಧೀನತ್ವವು ಮುಕ್ತಿಯಲ್ಲೂ ಇದೆ, ಎರಡರಲ್ಲೂ ಗುಟ್ಟೆ ಉಂಟು. ತದ್ವಶ ಇತ್ತೇವ. ಅವನು ಸಂಬಳ ತಗೋಬೇಕಾದ್ರೂ, ಕೆಲಸ ಮಾಡ್ಬೇಕಾದ್ರೆ ಆಫೀಸ್ಗೆ ಹೋಗ್ಬೇಕು, ಪೆನ್ಷನ್ ತಗೋಬೇಕಾದ್ರೆ ಹೋಗ್ಬೇಕು. ಮತ್ತೆ ಪೆನ್ಷನ್ ಕೂಡ ಆಟೋಮೆಟಿಕ್ ಬಂದು ಬಿಡೋದಿಲ್ಲ, ಅಕೌಂಟಿಗೆ ಬಂದು ಕೂಡ ತಗೊಳಕ್ ಹೋಗ್ಬೇಕಲ್ಲ. ಅರ್ಥ ಆಯ್ತಾ? ಕೊಡದೆ ಹೋದ್ರೆ ಅಲ್ಲೇ ತಗೊಳಕ್ಕಿಲ್ಲ, ಮತ್ತೆ ಬಂದಿಲ್ಲ ಅಂತ ಹೇಳಬೇಕೆ ಹೊರತು ಅಲ್ಲೇನೋ ತಗೊಂಡೋಗಕ್ಕೆ ಸಾಧ್ಯ ಇಲ್ಲ. ರಿಲೀಸ್ ಮಾಡೋರು ವಯಸ್ಸು ರಿಲೀಸ್ ಆಗಿಲ್ಲ, ಬರೋದಿಲ್ಲ, ಮೂರೈದು. ತಸ್ಯಾಪ್ಯರ್ಥ ಜೀವಸ್ತದ್ವಚಗ ಸದಾ ಇತಿ ಇತ್ಯುಕ್ತಿ. ಭಗವದ್ ಬಡಿಸೋದು ನಿಂತಿರ್ತಾರೆ 100 ಜನ, 1000 ಜನದ ಊಟ 100 ಬಡಿಸೋದು ಇರ್ತಾರೆ. ಅದು ಬಡಿಸಿ ಬಡಿಸೋದಿಲ್ಲ, ಅವರು ಎಲ್ಲಿ ಬಡಿಸೋದಿಲ್ಲ. ಯಜಮಾನ ಹೇಳಬೇಕು ಈ ಶುರು ಮಾಡಿ ಅಂತೇಳಿ. ಈ ಶುರು ಅವಾಗ ಕಷ್ಟ ಬೇಡಾದ್ರೂ ಬಿಡೋದಿಲ್ಲ, ಏನಾದ್ರು ಹೋಗ್ಬಿಡ್ತಾರೆ ಆ ಕಡೆ. ಆಗ ಬಡಿಸೋದ್ರು ಬಡಿಸೋದಿಲ್ಲ, ಬೇಡಾದ್ರೂ ನಿಲ್ಲಿಸೋದಿಲ್ಲ. ಯಾತಕ್ಕೆ? ಇಷ್ಟೊತ್ತು ಅವ್ರಿಬ್ರು ಬಡಿಸೋ ಶಕ್ತಿ ಇದೆ, ಏನಿಲ್ಲ ಅವರಿಗೆ. ಅಸ್ವಾದ್ ಬಡಿಸ್ತಾ ಬಾಯಿ ಬಂದ ಹೋಗಿ ಓಡಿಸ್ತಾರ ಅವ್ರು. ಯಾತಕ್ಕೆ? ಇನ್ನು ಹೊರಗೆ ಬರಬಾರ್ದು, ಇನ್ನು ಒಂದು ಬಡಿಸೋಕೆ ಬರಬಾರ್ದು ಅಂತಾರೆ. ಯಾತಕ್ಕೆ? ನೀವು ಸ್ವಾತಂತ್ರ್ಯ ಯಾಕೆ ತಗೊಂಡಿಲ್ಲ ಇಲ್ಲದ್ದು. ಬಟ್ ಜೀವ ಮಾಡಕ್ ಬರೋದೇ ಇಲ್ಲ. ದೇವ ಅಸ್ವಾದ್ ದೇವರೇ ನೋಡ್ಬೇಕಾದ್ರೆ ಮಾಡಿರ್ಲಕ್ಕೆ ಬರೋಲ್ಲ. ಯಾತಕ್ಕೆ? ದೇವ್ರು ನೋಡದೇ ಇರೋ ಸ್ಟೇಜ್ ಅಂತಾನೆ ಇಲ್ಲ. ಫಸ್ಟ್ ಜೀವನಿಗೆ ಸ್ವಂತ ನೋಡೋ ಸ್ಟೇಜು ಇಲ್ಲ, ಪರಮಾತ್ಮನಿಗೆ ನೋಡದೇ ಇರೋ ಸ್ಟೇಜು ಇಲ್ಲ. ಆದ್ರಿಂದ ದೃಷ್ಟಾಂತ ಫೇಲ್ ಆಗಿಬಿಡುತ್ತೆ. ದೇವರ ಇಂಡಿಪೆಂಡೆನ್ಸ್ ಎಂಬುದು ಇನ್ಕಂಪೇರಬಲ್, ಅದು ಅಬ್ಸಲ್ಯೂಟ್ ಅಂಡ್ ಟೋಟಲ್. ಆದ್ದರಿಂದ ಬೇರೆ ಯಾರಿಗೆ ಕಂಪೇರ್ ಮಾಡಿದ್ರೆ ಲಿಮಿಟೇಷನ್ ಇದೆ. ಉದಾಹರಣೆ ಯಜಮಾನರಿಗೆ ಲಿಮಿಟೇಷನ್ ಇದೆ, ಬೈದ ಬಡಿಸೋಣ ಈ ಬಡಿಸ್ಬೇಡ ಅಂತೇಳಿ ಅವ್ನು ಹೋಗೇ ಬಿಟ್ಟು ಅವ್ರು ಬಡಿಸೋಕೆ ಕನ್ನಡ ಬರೋದಿಲ್ಲ ಅಂತ ಓದು ಅಂತ ಹೇಳುತ್ತೆ. ಈಗ ಅವ್ರಿಗೆ ಸ್ವಾತಂತ್ರ್ಯ ಬಂದು ಹೋಯ್ತು, ಯಾಕೆ ಬೈದು ಬರೋದಿಲ್ಲ ಹೋಗಿ ಅಲ್ಲ ನಮ್ಮ ಟೀಮ್ನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಎಲ್ಲರ ಬರೇ ಹೋಗಿ ಅನ್ನೋ ಹೋಗ್ಬಿಟ್ಟು ಬಡಿಸಾರೇ ಇಲ್ಲ. ಕೈಕಾಲು ಕರ್ಕೊಂಡು ಬರ್ಬೇಕಾದ್ರೆ ಎಷ್ಟು ಊಟ ಆಗ್ಬೇಕು. ದೇವರಿಗೆ ಎಂತ ಆಗೋದಿಲ್ಲ. ಮತ್ತೆ ದೇವರಿಗೆ ಅದಕ್ಕೆ ತಲಾಟಿಗಳ ಬೇರೆ ದೇವರೇ ಇವತ್ತು ಜೋರು ಮಾಡ್ತೀವಲ್ಲ, ನನಗೊಂದು ಕಾಲ ಬರುತ್ತೆ ನಾನೇ ಮಾಡ್ತೀನಿ ಅಂತ ಹೇಳಕ್ ಬರೋದಿಲ್ಲ. ಯಾಕೆ? ದೇವರು ಯಾವಾಗ ದೇವರಾಗಿರೋದ್ರಿಂದ ಏನಾಗೋದಿಲ್ಲ, ಅದು ಹೆಲ್ಪ್ಲೆಸ್ನೆಸ್ ದೇವರಿಗೆ ಬರೋ ಚಾನ್ಸ ಇಲ್ಲ. ಈಗ ನಾವು ಒಂದು ದಿವಸ ನೋಡ್ಕೊತೀನಿ ಬಾ ಅಂತ ಹೇಳಾಗಿಲ್ಲ. ದುರ್ಯೋಧನ ಹೇಳ್ಕೊತಾರೆ, ಅವರ ದುಷ್ಟರು ಏನು ಹೇಳ್ಕೊತಾರೆ ಅಂದ್ರೆ ಒಂದು ಕೈ ನೋಡ್ಕೊಂಡ್ಬಿಡುತ್ತೆ. ಇವತ್ತೇನೋ ಇನ್ನು ಸ್ವಲ್ಪ ಡಾಮಿನೇಟ್ ಆಗಿರ್ಬೋದು, ಒಂದು ಕಾಲ ಬರುತ್ತೆ ಅವರು ಇದೇ ದುರ್ಯೋಧನ ಮಾತಾಡ್ತಿದ್ದ, ರಾವಣನು ಹೀಗೆ ಮಾತಾಡ್ತಾ ಇದ್ದ. ಆ ಕಾಲ ಬರಲಿಲ್ಲ, ಅವ್ರ ಕಾಲ ಅದ ತಪ್ಪಲಿಲ್ಲ, ಹೋಗ್ಬಿಟ್ರು. ಆದರೆ ಎಂದು ಬರೋದಿಲ್ಲ ಅಂತ ತಿಳ್ಕೊಂಡು ಅವರು ಮುಕ್ತರಾಗಿರ್ತಾರೆ. ಅದು ಅರ್ಥ ಮಾಡ್ಕೋಬೇಕು. ಅದು ಎಂಡ್ಲೆಸ್, ಅದು ಲಿಮಿಟ್ಲೆಸ್ ಅಂತಾರೆ. ಆಬ್ಸರ್ವ್ ಲಿಮಿಟ್, ಲಿಮಿಟ್ ಇದೆ. ಇಲ್ಲಿವರೆಗೂ ನಮ್ಮದು ಲಿಮಿಟ್ ಬಂತು, ಎಲ್ಲ ನಮ್ಮದು ಲಿಮಿಟ್ ಹೋಗ್ತಾರೆ. ಇಲ್ಲಿವರೆಗೂ ಎಲ್ಲ ನಮ್ಮದು ಲಿಮಿಟ್ ಬರ್ತದೆ. ಇಲ್ಲಿವರೆಗೂ ಎಲ್ಲ ಅದೇನರ್ಥ? ಲಿಮಿಟ್ ಅಂತ ಅರ್ಥ. ಇಲ್ಲಿವರೆಗೂ ಅಂತ ಹೇಳಿದ್ರೆ ಏನಾಯ್ತದ? ನಿಮಗೆ ಹಾಸ್ಟೆಲ್ ರೂಮ್ಸ್ ಕೊಟ್ಟಿರ್ತಾರೆ, ಆ ರೂಮ್ ಅಷ್ಟೇ ಬೇರೆ ಏನಿಲ್ಲ. ರೂಮ್ನಲ್ಲಿ 4 ಜನ ಹಾಕಿರ್ತಾರೆ. ಆ ಮೂಲೆ ಅಷ್ಟು, ಈ ಮೂಲೆ ಒಂದು, ಆ ಮೂಲೆ ಒಂದು, ಇನ್ನೊಂದು ನೋಡೋದಿಲ್ಲ ಅವನಿಗೆ. ಅವಂದೇ ರೈಟರ್. ಅರ್ಥ ಆಯ್ತಾ? ಎಷ್ಟು ತಲಾಸೆ ಅದು, ಇಷ್ಟೇ ಜಾಗ ಮತ್ತೆ ಅಷ್ಟಲ್ಲಿ ಇರಬೇಕು. ಇದೆಲ್ಲ ಅನುಭವ ಬಂದಾಗ ಏನಾಗುತ್ತೆ ನಮಗೆ?
ಅಸ್ವಾತಂತ್ರ್ಯ ಕ್ಲಿಯರ್ ನಮ್ಗೆ ಅರ್ಥ ಆಗಿದೆ. ಹೇಳಿ ಅದು ನಿರವಧಿಕ, ಆತ್ಯಂತಿಕ, ಟೋಟಲ್, ಅಲ್ಟಿಮೇಟ್ ಹಾಗೆಲ್ಲ ಹೇಳ್ತಾರೆ. ಅಲ್ಲಿಗೆ ನಾಳೆ ದಿವಸ ಮುಂದಿನ ಪಾಠ